ಮಧ್ವಾಚಾರ್ಯರು ಅತ್ಯಂತ ದಯಾಳುಗಳಲ್ವಾ? ಅದರ ಮುಂದೆ ಸುಧಾ ಬರೆದಂತಹ ಜಯತೀರ್ಥರು ಅತ್ಯಂತ ದಯಾಳುಗಳಲ್ವಾ? ಅದರ ಮುಂದೆ ವ್ಯಾಸರಾಜರು ಅತ್ಯಂತ ದಯಾಳುಗಳಲ್ವಾ? ಶ್ರೀಪಾದರಾಜರು ಅತ್ಯಂತ ದಯಾಳುಗಳಲ್ವಾ? ಅಲ್ಲ, ಅವರು ದಯಾಳುಗಳಲ್ವಾ? ಹಾಗೆ ವಾದಿರಾಜರು ದಯಾಳುಗಳಲ್ವಾ? ರಘೋತ್ತಮರು ದಯಾಳುಗಳಲ್ವಾ ಅಂತ ಪ್ರಶ್ನೆ ಬರುತ್ತೆ. ಇವರು ಯಾಕೆ ನಮೋ ಅತ್ಯಂತ ದಯಾಳವೇ? ನೋಡಿ, ಬರೀ ದಯಾಳವೇ ಅಲ್ಲ, ನಮೋ ಅತ್ಯಂತ ದಯಾಳವೇ ಅಂದ್ಬಿಟ್ರು. ಯಾಕೆ ಈ ವಿಶೇಷಣ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ವಿದ್ವದ್ ಅಭ್ಯರ್ಥನೀಯೈ, ವಿದ್ವದ್ ಅಭ್ಯರ್ಥನೀಯೈ, ವಿದ್ವಾಂಸರು ಬಯಸುವಂತ ಗುರುಗಳು. ಧರ್ಮಸ್ಥಳಕ್ಕೆ ಅದು ಸಂಬಂಧ ಆಗತ್ತೆ. ವಿದ್ವದ್ ಅಭ್ಯರ್ಥನೀಯೈ ಯಾಕೆ? ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ ಗ್ರಂಥ ಅರ್ಥ ಆಗಲ್ಲ, ಆಗ ಜಯತೀರ್ಥರನ್ನ ಅರ್ಥ ಮಾಡ್ಕೋಬೇಕು. ಜಯತೀರ್ಥರು ಬರೆದಿರ್ತಕ್ಕಂಥ ತತ್ವಪ್ರಕಾಶಕ್ಕೆ ಅರ್ಥ ಆಗೋಲ್ಲ, ತಕ್ಷಣ ವ್ಯಾಸರಾಜರ ಇದಕ್ಕೆ ಬರಬೇಕು ನಾವು, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು ಬರಬೇಕು, ಚಂದ್ರಿಕಾ ಇತ್ಯಾದಿಗಳಿಗೆ. ಅಲ್ಲಿಂದ ಚಂದ್ರಿಕಾ ಬರೆದಿಯಾರು, ಅದು ಅರ್ಥ ಆಗಲ್ಲ ನಮಗೆ, ತಕ್ಷಣ ವಾದಿರಾಜರು ಬರಬೇಕು, ಗುರುವಾರ್ಥ ದೀಪಿಕೆ ಇನ್ನೇನೋ ಬರಬೇಕು, ಅದು ಅರ್ಥ ಆಗಲ್ಲ ನಮಗೆ. ಕಡೆಗೆ ನಾವು ಹೀಗೆ ಬರ್ತಾ 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 ಟೀಕಾ ಟಿಪ್ಪಣಿಗಳು ಓದ್ಕೊಂತ ಬಂದಾಗ ಅತ್ಯಂತ ಸುಲಭ ಭಾಷೆಯಲ್ಲಿ ಇವರೆಲ್ಲ ಬರೆದಿರ್ತಕ್ಕಂಥದ್ದನ್ನು ಎಷ್ಟು ಚೆನ್ನಾಗಿ ಅವರು ನಮಗೆ ಡೈಜೆಸ್ಟ್ ಅಂತ ಬರ್ತಿತ್ತು, ಡೈಜೆಸ್ಟ್ ಅಂತ, ಹಾಗೆ ಡೈಜೆಸ್ಟ್ ಮಾಡಿ ಮಕ್ಕಳಿಗೂ ಅರ್ಥವಾಗುವಂತೆ ಬರ್ತಿರ್ತಕ್ಕಂಥ ಗ್ರಂಥದ ಹೆಸರು ಪರಿಮಳ. ಊರು ತುಂಬ ನಿನ್ನ ಪರಿಮಳ ಅಂತಂದು ಹಾಡಿದೆ. ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ. ಏನ್ರಿ ಈ ಹಾಡನ್ನು ಇದಕ್ಕೆ ಸಮನ್ವಯ ಮಾಡ್ಬಿಟ್ರಿ? ರೀ ಊರ್ಮಿಳ ಯಾರ್ರಿ? ಭಗವಂತನ ಮಗಳು ಅಲ್ವಾ, ಸರಸ್ವತಿ ಅವಳು. ಅಂತ ಸರಸ್ವತಿಯನ್ನ ನಾಲಿಗೆಯಲ್ಲಿ ಆಟ ಆಡಿಸಿ ಅಂತ ಪರಿಮಳವನ್ನು ಕೊಟ್ಟಂತ ಊರು ತುಂಬ ನಿಮ್ಮ ಪರಿಮಳ ಅಂದ್ರೆ ಒಂದೊಂದು ಊರಲ್ಲಿ 4 ರಾಘವೇಂದ್ರ ಮಠ ಇದಾವೆ. ಓಯೋ ಲೆಕ್ಕವಿಲ್ಲ. ಇಂಥ ಅತ್ಯಂತ ದಯಾಳುಗಳಾದ ಭಾವದೀಪಿಕಾ ಭಾವಬೋಧಕರು ಇರ್ಬೋದು, ವಿದ್ವದ್ ಅಭ್ಯರ್ಥನೀಯ ಇಂಥ ವಿದ್ವಾಂಸರು ಶರಣಾಗೋದು ಎಲ್ಲಿ? ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಆ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಆ ಲೆಕ್ಕ ಏನು? 30 ವರ್ಷಗಳ ಕಾಲ, ಹೇಳು, 30 ವರ್ಷಗಳ ಕಾಲ ಹೊಟ್ಟೆ ಕೊಟ್ಟಿದ್ದಾರೆ ನಂಗೆ ಅನ್ನ. ಇವತ್ತಿಗೂ ಅವರೇ ಕೊಡ್ತಾ ಇರೋದನ್ನ ತಿಟ್ಕೋ. ಹೊಟ್ಟೆ ಕೊಟ್ರು, ಬಟ್ಟೆ ಕೊಟ್ರು. ಹೊಟ್ಟೆ ಕೊಟ್ರೆ ಸಾಲದು, ನೆತ್ತಿಗೆ ಕೊಡ್ಬೇಕಲ್ಲ ಆ ಜ್ಞಾನವನ್ನ ನಮಗೆ ಬೇಕು ಅಂದಾಗಲೂ ರಾಯರ ಹತ್ರವೇ ಹೋಗ್ಬೇಕು. ಇನ್ನೆಲ್ಲ ಉಳಿದ ಮುನೀಂದ್ರಿಗೆಲ್ಲ ಜ್ಞಾನ ಕೊಟ್ಟಿದ್ದಾರೆ, ಹೊಟ್ಟೆಗೆ ಕೊಟ್ಟಂಗೆ ಕಾಣಲ್ಲ. ಯಾಕಂದ್ರೆ ವ್ಯಾಸರಾಜ ಮಠ ಅಂತಿದೆ, ಆಮೇಲೆ ಜಯತೀರ್ಥ ಮಠ ಅಂತಿದೆ, ಏನೇನೋ ಮಠಗಳಿದೆ. ಆ ಮಠಗಳಲ್ಲಿ ಅವ್ರವ್ರು ಊಟ ಮಾಡೋಕ್ಕೆ ಅವ್ರಿಗೆ ಸಾಕಾಗಲ್ಲ. ಆದ್ರೆ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಎಲ್ಲರೂ ಚತುರ್ವರ್ಣೀಯರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿಗಳು ಎಲ್ಲರೂ ಕೂಡ ಊಟ ಮಾಡುತ್ತಾರೆ. ಎಲ್ಲಿಯ ತನಕ ಅಂದ್ರೆ ಮ್ಲೇಂಛರು, ಮುಸ್ಲಿಮರು ತುಂಬಾ ಭಕ್ತರಿದ್ದಾರೆ ಅವರಿಗೆ. ಯಾಕೆ? ಆದ್ವಾನಿ ನವಾಬನೇ ಅವರಿಗೆ ಜಾಗ ಕೊಟ್ಟಿದ್ದಾನೆ. ಎಷ್ಟೋ ಜನ ಕ್ರಿಶ್ಚಿಯನ್ ಭಕ್ತರಿದ್ದಾರೆ. ಇಡೀ ಸಮಾಜವನ್ನು ಒಕ್ಕೂಟ ಮಾಡಿದ್ದು ಈ ಅನ್ನದ ಮಹಿಮೆಯಿಂದ. ಅನ್ನದ ಮಹಿಮೆಯನ್ನ ಕೊಟ್ಟು, ಹೊಟ್ಟೆ ಕೊಟ್ಟು, ಬಟ್ಟೆ ಕೊಟ್ಟು, ನೆತ್ತಿಗೆ ಇದ್ದ ಜ್ಞಾನ ಕೊಟ್ಟ ಒಂದು ಬರೀ ದಯಾಳುಗಳಲ್ಲ, ನಮೋ ಅತ್ಯಂತ ದಯಾಳವೇ. ಈ ವಿಶೇಷಣ ರಾಘವೇಂದ್ರ ಸ್ವಾಮಿಗಳಿಗೆ ಅಲ್ಲದೆ ಮತ್ಯಾರಿಗೂ ಹೊಂದುವ ವಿಷಯವೇ ಇಲ್ಲ. ಅದಕ್ಕೆ ನಾನು ಕಡೆಗೆ ಹೇಳೋದೇನೆಂದ್ರೆ, ಈಸು ಮುನಿಗಳು ಇದ್ದು ಏನು ಮಾಡಿದರೋ ರಾಘವೇಂದ್ರ ಮುನಿ ಮನುಕುಲವನ್ನು ಉದ್ಧರಿಸುವ ಅಂತ ಹೇಳಿ ರಾಯರಿಗೆ ನಾನು ಅನಂತ ಪ್ರಣಾಮಗಳನ್ನ ಸಲ್ಲಿಸಲು ಇಷ್ಟಪಡ್ತೀನಿ. ಅಮ್ಮ, ಈಗ ಮಂತ್ರಾಲಯದ ರಾಯರ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ಹಾಗೆ ಅಲ್ಲಿರುವಂಥ ಪೀಠಕ್ಕೂ ಅಷ್ಟೇ ಒಂದು ಮಹತ್ವ ಇದೆ, ಅಷ್ಟೇ ಒಂದು ಶಕ್ತಿ ಇದೆ ಅಂತ ನಾವು ಕೇಳ್ಕೊತಿದ್ದೀವಿ. ಸೊ ಮಂತ್ರಾಲಯದ ಪೀಠದ ಬಗ್ಗೆ ಪೀಠಾಧ್ಯಕ್ಷರಾದಂಥ ನಮ್ಮ ಶ್ರೀ 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 ಸುಬುಧೇಂದ್ರ ಶ್ರೀಪಾದಂಗಳವರ ಬಗ್ಗೆ ನಿಮ್ಮ ಏನು ಅಭಿಪ್ರಾಯ ನಾವು ಕೇಳ್ಬೋದಾ? ಕಠಿಣಾಪಿ ಕವಿಶ್ಲಾಘ್ಯ ತ್ರಿವಿಕ್ರಮ ಸರಸ್ವತಿ ಸುವರ್ಣ ಯೋಗ ಸಂದೃಶ್ಯ ವರಾವಜ್ರ ಮಣಿನಿಯಥ ವಾಣಿ ಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯ ಗೀಹಿ ಅಂತ ಇದೆ ನೋಡಿ. ರಾಘವೇಂದ್ರ ಸುಧೀಂದ್ರ ಕರಾಬ್ಜೋತ್ತ ವಿಜಯೀಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕ ಶ್ರೀರಾಘವೇಂದ್ರ ಯತಿಹಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ. ಸಪ್ತರಾತ್ರಾಂ ಕೃಷ್ಣವೇಣ್ಯಾಂ ಮುಷಿತ್ವ ಪುನರುತ್ಥಿತಂ. ಯಾವ್ದು ಹಾಕ್ತೀವಿ ಬಿಡ್ತಿದ್ದು ಹಾಕೋ. ಜಿತಾಮಿತ್ರ ಗುರುಂ ವಂದೇ ವಿಭುಧೇಂದ್ರ ಕರೋದ್ಭವಂ. ಪರೈಹಿ ಅಪಹೃತ ಮೂಲರಾಮಾರ್ಚ ಗುರುವನುಗ್ರಹಾತ್
ಏನಾನೀತ ನಮಸ್ತಸ್ಮೈ ರಘುನಂದನ ಭಿಕ್ಷವೆ ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನಿ ಭಕ್ತಾನಾಂ ಮಾನಸಾಂಭೋಜಾಂ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರುವೇ ನಮಃ. ಹೀಗೆ ಅಲ್ಲಿರ್ತಕ್ಕಂಥ ಪೀಠಾಧಿಪತಿಗಳ ಚರ್ಮ ಶ್ಲೋಕ ಆ ಮಠದವ್ರಿಗೆ ಬರುತ್ತೋ ಇಲ್ಲೋ, ನಂಗೆ ಬರುತ್ತೆ. ಯಾಕೆ ಹೇಳಿ, ನಾನು ಆ ಮಠದವರಾದ್ರಿಂದ. ಅದರಲ್ಲಿಯೇ ಧ್ರುವಾದಿದ್ವಾಂತರವೇ ವೈಷ್ಣವ ಇಂದಿ ವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಸುಧೀಂದ್ರ ತೀರ್ಥ ಸ್ವಾಮಿಗಳವರು ಅವರು ಮಾಡಿರುವ ತ್ಯಾಗ ತುಂಬ ದೊಡ್ಡದಮ್ಮ, ತುಂಬ ದೊಡ್ಡದು. ಇವರು ಹಿರಿಕರು. ಅವರು ಎಲ್ಲ ಸಂಚಾರ ಬಿಟ್ಟು ಶ್ರೀ ಕ್ಷೇತ್ರದಲ್ಲೇ ಕೂತ್ಕೊಂಡ್ರು. ರಾಘವೇಂದ್ರ ಸ್ವಾಮಿಗಳ ಪರಮ ಕಾರುಣ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಬಿತ್ತದಾಯಿ. ಮಹಾನ್ ಭಾವಾತ, ಸಾಮಾನ್ಯ ಅಲ್ಲ. ರಾಜಕುಮಾರ್ ಅವರನ್ನ ಕೇವಲ ನಟನೆಂದು ಭಾವಿಸಿದರೆ ನೀವು ನಾಟ್ಯಕ್ಕೊಳಗಾಗ್ಬಿಡ್ತೀರಿ. ರಾಘವೇಂದ್ರ ಸ್ವಾಮಿಗಳ ಒಂದು ಅಂಶ ಡಾಕ್ಟರ್ ರಾಜ್ಕುಮಾರ್ ಅವರೊಳಗಿದೆ. ಆತನ ಮೂಲಕ ಇಡೀ ಮಂತ್ರಾಲಯವನ್ನ ಇಡೀ ಜಗತ್ತಿಗೆ ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ರು. ಪಕ್ಷ ರಾಜ್ಕುಮಾರ್ ಬರದೇ ಇದ್ರೆ ಏನಾಗ್ಬಿಡ್ತಿತ್ತು? ಬರಬೇಕು ಕಣ್ರಿ, ಬಂದ್ಮೇಲೆ ಆಗುತ್ತದು. ಇದು ನಾನೇನಾದ್ರು ಹೇಳಿ ಅಲ್ಲಿನ ಇಬ್ಬರಿಗೆ ಬೇಜಾರಾದ ನಂಗೆ ಏನ್ ತಪ್ಪಿಲ್ಲ. ಯಾಕೆಂದ್ರೆ ಶ್ರೀನಾಥ್ ಅವ್ರು ಮಾಡಿದ್ದಾರೆ, ರಜನಿಕಾಂತ್ ಮಾಡಿದ್ದಾರೆ, ಬೇಕಾದ ಜನ ಮಾಡಿದ್ದಾರೆ. ಆದ್ರೆ ರಾಘವೇಂದ್ರ ಸ್ವಾಮಿಗಳವರ ಪಾತ್ರ ರಾಜ್ಕುಮಾರ್ಗಲ್ದೆ ಬೇರೆ ಹೊಂದಲಿಲ್ಲ, ಮುಂದೂ ಹೊಂದೋದಿಲ್ಲ. ನಭೂತೋ ನ ಭವಿಷ್ಯತಿ ಅಂತ ಇಂತಹ ತ್ಯಾಗವನ್ನು ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಇದನ್ನು ನಾವು ಒಂದೆರಡು ದಿವಸಕ್ಕೂ ಹೇಳೋಕ್ಕೂ ಆಗಲ್ಲ. ಮತ್ತೆ ಅಲ್ಲಿನ ಪೀಠಾಧೀಶರ ಬಗ್ಗೆ ನೀವು ಕೇಳಿದಿ, ಎಲ್ಲರೂ ಮಹನೀಯರೇ. ಕೆಲವರು ಏನ್ ಮಾಡ್ಬಿಡ್ತಾರೆ, ರಾಯರ ಮಠ ಕಟ್ಕೋತಾರೆ ಹುಂಡಿ ತುಂಬಿಸ್ಕೊಳಕ್ಕೆ, ಗುಂಡಿ ತುಂಬಿಸ್ಕೊಳಕ್ಕೆ. ನಾನು ಇದನ್ನ ಒಪ್ಪಲ್ಲ. ರಾಯರನ್ನ ನಂಬಿದ ಮೇಲೆ ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟಂತ ಸುಧೀಂದ್ರನು ಬೇಕು, ಸುಧೀಂದ್ರನ್ ನಂಬಿದ ಮೇಲೆ ವಿಜಯೇಂದ್ರರು ಬೇಕು, ವಿಜಯೇಂದ್ರ ನಂಬಿದ ಮೇಲೆ ಮಧ್ವಾಚಾರ ತನಕ ಬೇಕು, ಅಲ್ಲಿಂದ ಸನಾತನ ಧರ್ಮ ತನಕ ಬೇಕು. ಹಾಗೆ ಮುಂದೆ ರಾಘವೇಂದ್ರ ಸ್ವಾಮಿಗಳವರು ಯೋಗೀಂದ್ರರಿಗೆ ಆಶ್ರಮ ಕೊಟ್ಟಿದ್ದಾರೆ, ಅವರನ್ನು ನಾವು ನಂಬಬೇಕು. ನಮ್ಗೆ ಮುಂದಿನ ಗುರುಗಳು ಯಾರು ಬೇಡ, ಮಧ್ಯದಲ್ಲಿರಬೇಕು ಅಂದ್ರೆ ಅವ್ರು ಎಡಬಿಡಂಗೆ ಏನ್ರಿ? ನಮಗೆ ಖಂಡಿತ ಇಲ್ಲ. ಹಾಗಾಗಿ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಪರಮಹಂಸ ಪರಿವ್ರಾಜಕಾಚಾರ್ಯವರಿಗೆ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರಾಯಣ ಸರ್ವತಂತ್ರ ಸ್ವತಂತ್ರವಾಗಿರ್ತಕ್ಕಂಥ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮಹಾಸಂಸ್ಥಾನ ದಕ್ಷಿಣದಲ್ಲಿ, ಅದು ಸುಮತೀಂದ್ರ ಮಠ ಅಂತ ಅದೊಂದು ಹೆಸರಾಗಿತ್ತು ಮೊದಲು. ಅದಕ್ಕೆ ದಕ್ಷಿಣಾದಿ ಮಠ ಅಂತ ಇಟ್ಕೊಂಡಿದ್ದಾರೆ ಅವ್ರ ಹೆಸರು. ಉತ್ತರಾದಿ ಮಠ ದಕ್ಷಿಣಾದಿ ಮಠ ಅಂತ ಇಲ್ಲವೇ ಇಲ್ಲ. ಯಾಕೆ ಅಂದ್ರೆ ಉತ್ತರೋತ್ತರವಾಗಿ ಯಾರ್ಯಾರು ಕಾರ್ಯ ಸಾಧನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಉತ್ತರಾದಿ ಮಠದವರೇ. ಉತ್ತರೋತ್ತರವಾಗಿ ಬೆಳಿಬೇಕು ನಾವು, ದಕ್ಷಿಣಕ್ಕೆ ಹೋಗಬಾರ್ದು. ದಕ್ಷಿಣ ಯಮನ್ ದಿಕ್ಕು, ಉತ್ತರ ದೇವತೆಗಳ ದಿಕ್ಕು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಆ ಉತ್ತರದ ಮಠ, ಅದು ಉತ್ತರ ಕೊಡು ಮಠ ಅದು ಅಂತ ಸ್ವಾಮಿಗಳ ಒಂದು ಪರಂಪರೆಯಲ್ಲಿ ವಿಜಯೇಂದ್ರರು ಸುಧೀಂದ್ರರು ಮಾಡಿದ ಸಾಧನೆ. ಸುಯಮೀಂದ್ರ ಕರಾಬ್ಜೋತ್ತ ಸುಧೀಂದ್ರ ಅವರ ಪುತ್ರಕ ಅದೆಲ್ಲ ಆಯ್ತಲ್ಲ, ಅದನ್ನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಈ ಗುರುಗಳು ನಂಗೆ ತುಂಬಾ ಸಣ್ಣ ವಯಸ್ಸಿದ್ದಲ್ಲೂ ಗೊತ್ತು. ಅವರ ಹೆಸರು ಪವಮಾನಾಚಾರ್ಯ ಅಂತ. ತುಂಬಾ ಸಲ್ಲಕ್ಷಣ ಹುಡುಗ ಅವರು. ಅವರ ಆ ಮುಡಿ ಕಟ್ಕೊಂಡು, ಆ ಜುಟ್ಟು ಕಟ್ಕೊಂಡು, ಕಿವಿ ಕಡಕ್ ಹಾಕೊಂಡು ಬರ್ತಾ ಇದ್ರೆ ಆತನ ವಾಗ್ವೈಭವ, ಆತನ ಒಂದು ಇದು. ಅವರ ತಂದೆ ಗಿರಿಯಾಚಾರ್ಯರು ಅಂತ ಹೇಳಿ ನಾವು ಅವ್ರನ್ನ ಬುದ್ಧಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆ ಬುದ್ಧಿ ಇಲ್ವಲ್ಲ, ನಮಗೆ ಬುದ್ಧಿ ಇಲ್ಲ ಅಂದ್ರೆ ಅವ್ರ ಬುದ್ಧಿ ಅಂತ ಹೇಳ್ತೀವಿ. ಅವರು ತುಂಬಾ ದೊಡ್ಡ ವ್ಯಕ್ತಿಗಳು. ಆಕ್ಚುಲಿ ಅವರು ಪೀಠಾಧಿಪತಿಗಳಾಗಬೇಕಾಗಿತ್ತು. ಅವರ ತ್ಯಾಗದಿಂದ ಅವರ ಮಗ ಪೀಠಾಧಿಪತಿಗಳಾಗಿದ್ದಾರೆ. ನಿಜವಾಗಿಯೂ ಪವಮಾನಾಚಾರ್ಯರು ತುಂಬಾ ಹಠ ಕಂಡ್ರಿ. ಕೆಲವು ಸಲ ನಾವು ಉತ್ತರಾದಿ ಮಠದ ಯಾವುದೋ ಕಾರ್ಯಕ್ರಮಗಳಿಗೆ ಹೋದಾಗ ಅವರು ನದಿ ಈಜ್ತಾ ಇದ್ದಿದ್ದು, ಅವರ ಶಾಸ್ತ್ರವನ್ನ ಅದ್ಭುತವಾಗಿ ವಾಕ್ಯಾರ್ಥ ಮಾಡ್ತಾ ಇದ್ದಿದ್ದು, ಇಷ್ಟೆಲ್ಲ ಇದು ಕೂಡ ದುರಹಂಕಾರ ಇಲ್ಲ ಆ ಹುಡುಗನಿಗೆ. ನಾನು ಆ ಹುಡುಗನ ಹೇಳ್ತಾ ಇದ್ದೀನಿ, ಈ ಸ್ವಾಮಿಗಳನ್ನ ಹೇಳಿಲ್ಲ. ಯಾಕಂದ್ರೆ ನನ್ನನ್ನು ಅವ್ರು ನೋಡಿದ್ದಾರೆ, ಅವರನ್ನು ನಾನು ನೋಡಿದ್ದೀನಿ. ನಾವು ಜೊತೆಗೇ ಇದ್ವಿ. ತುಂಬಾ ವರ್ಷಗಳಲ್ಲದೆ ಇದ್ರು 2 ನಿಮಿಷಗಳಿದ್ರು ಅರ್ಥ ಮಾಡ್ಕೊಂಡಿದ್ವಿ. ಆ ಮಠದ ಶಿಷ್ಯರೇ ನಾವು. ಹಾಗಾಗಿ ಸ್ವಾಮಿಗಳು ಸಣ್ಣ ವಯಸ್ಸಲ್ಲಿ ಬೆಳೆಯುವ ಮರವನ್ನ ಮೊಳಕೆಯಲ್ಲಿ ನೋಡು ಎನ್ನುವಂತೆ ಅವತ್ತಿನ ಆ ಹಠ ಇವತ್ತು ಕಾಣಿಸ್ತಾ ಇಲ್ಲ. ಪಾಪ ಬಹಳ ಮೆತ್ತಗಾಗಿದ್ದಾರೆ. ಒಂದು ನಿಜವಾಗಿಯೂ ಒಂಥರ ರಾಯರ್ ನೋಡ್ದಂಗೆ ಆ ಥರ ಭಾಸ ಆಗೋಂಗಿದ್ದಾರೆ. ಅವ್ರು ಮಾಡಿದ ಒಂದು ದೊಡ್ಡ ವಿಶಿಷ್ಟವಾದ ಕಾರ್ಯ ಏನು ಅಂದರೆ, ಯಾವುದೋ ನಾನು ಇದು ಯೂಟ್ಯೂಬು ಅಲ್ಲಿ ನೋಡಿದೆ. ನಂಗೆ ಯೂಟ್ಯೂಬು ವಾಲ್ಟ್ಯೂಬು ಗೊತ್ತಿಲ್ಲ. ನಮ್ಮ ಮುಂದೆ ವಾಲ್ಟ್ಯೂಬ್ ಅಲ್ಲಿ ಬೆಳೆದೆ ನಾನು. ಅದು ಮುಂದೆ ಯೂಟ್ಯೂಬ್ ಆಯ್ತು. ವಾಲ್ಟ್ಯೂಬ್ ಅಮ್ಮ ಗರ್ಭಕೋಶ, ಅಲ್ಲಿ ರಾಯರ್ ಬಂದ್ರು. ನೆಕ್ಸ್ಟು ಅದು ಇನ್ಸ್ಟಾ ಆಯ್ತು. ಅವರಪ್ಪ ಇನ್ಸ್ಟಾ ಮಾಡಿದ್ರು. ಏನ್ ಇನ್ಸ್ಟಾ ಮಾಡಿದ್ರು? ರಾಯರ್ ಕತೆ ಹೇಳಿ ಅದು ಇನ್ಸ್ಟಾ ಮಾಡ್ಬಿಟ್ರು. ಇನ್ಸ್ಟಾಗ್ರಾಮ್ ಆಗೋಯ್ತು. 100 ಗ್ರಾಮ್ ಇರಲಿಲ್ಲ, ನಾನು ಕೆಜಿ ಗಟ್ಟಲೆ ಗ್ರಾಮ್ ಹಾಕ್ಬಿಟ್ರು ನಮ್ಮ ತಾತ. ಮುಂದೆ ನನ್ನ ಫೇಸೇ
ಬುಕ್ ಆಗೋದು ಜಗತ್ತಿಗೆ. ಇದಿಷ್ಟು ಜೀವನ ನಮ್ಮ. ಇಂತಹ ರಾಘವೇಂದ್ರ ಸ್ವಾಮಿಗಳ ಅಧುನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಅವ್ರ ಹೆಸರು ತುಂಬಾ ಚೆನ್ನಾಗಿದೆ. ಮೊದಲೇ ಪವಮಾನಾಚಾರ್ಯ. ಪವಮಾನ ಅಂದ್ರೇನು? ಪವಮಾನ ಅಂದ್ರೆ ಪವಮಾನ ಅಂದ್ರೆ ಸರ್ವ ದುಃಖಗಳನ್ನು ನಾಶ ಮಾಡುವ ಇಂದ್ರದೇವರ ಹೆಸರದು. ಅದಕ್ಕೆ ನೋಡಿ ರಾಘವೇಂದ್ರ, ಸುಷಮೀಂದ್ರ, ಸುಯತೀಂದ್ರ, ಆಮೇಲೆ ಸುಶೀಲೇಂದ್ರ, ಸುಬುಧೇಂದ್ರ, ಸುಜ್ಞಾನೇಂದ್ರ, ಹಿಂಗೆಲ್ಲ ಇಂದ್ರ ಅಂತ ಬರುತ್ತೆ. ಇಂದ್ರ ಅಂತ ಯಾರಿಗೆ ಬರುತ್ತೆ? ಅಮರಾವತಿ, ತೇಜೋವತಿ, ರಕ್ಷೋವತಿ, ಸಂಯಮನಿ, ಸಿಂಧುವತಿ, ಗಂಧವತಿ, ಅಲಕಾವತಿ, ಯಶೋವತಿ ಅಷ್ಟದಿಕ್ಪಾಲಕ ನಗರಿಗೆ ಒಡೆಯನಾಗಿರ್ತಕ್ಕಂಥ ಹೆಸರು ಇಂದ್ರ. ಇಂದ್ರ ಶ್ರೇಷ್ಠಾನಿ ದ್ರವೀಣಾನಿ ದೇಹಿ. ದ್ರವೀಣ ಅಂದ್ರೆ ದುಡ್ಡು ಕೊಡಪ್ಪ ಅಂತ ನಾವು ಇದನ್ನ ಕೇಳ್ಕೋಬೇಕು ಮಳೆ ಬೆಳೆಗೆ. ಈಗ ಏನಾರು ಹೇಳ್ಬಿಟ್ರೆ ಮತ್ತೆ ಇಂದ್ರದ ಗುಡಿ ಕಟಾಕ್ಷ ಹೋಗ್ಬಿಡ್ತಾರೆ ಜನ. ನಮಗೆ ದುಡ್ಡು ಬರೋದು ಇಂದ್ರನಿಂದ. ಅಂತಹ ಇಂದ್ರತ್ವವನ್ನ ಆ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯವರು ಪಡ್ಕೊಂಡಿದ್ದಾರೆ. ವ್ಯಾಸರಾಜರ ಅವತಾರ ಅವರು ಅಂತ ಹೇಳ್ತಾರೆ, ಪ್ರಹ್ಲಾದರಾಜರ ಅವತಾರ ಅಂತ ಹೇಳ್ತಾರೆ. ನಂಗೆ ಪ್ರಹ್ಲಾದರಾಜರು ಬೇಕಿಲ್ಲ, ವ್ಯಾಸರಾಜರು ಬೇಕಿಲ್ಲ. ಇದೊಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಆದ್ರೆ ಆಗಲಿ, ಹಾಕು. ವ್ಯಾಸರಾಜರ ಮುಖ ನೋಡಿ ನಾವು ರಾಯರನ್ನ ಪ್ರೀತಿ ಮಾಡೋದಿಲ್ಲ, ಪ್ರಹ್ಲಾದರ ಭಕ್ತಿಯನ್ನು ನೋಡಿ ನಾನು ರಾಯರನ್ನ ಪ್ರೀತಿ ಮಾಡೋದಿಲ್ಲ. ನಾನು ರಾಯರನ್ನಾಗೇ ನೋಡ್ತೀನಿ. ಯಾಕೆಂದ್ರೆ ರಾಯರ ಸಮಾನ ಯಾರೂ ಇಲ್ಲ, ಇಡೀ ಭೂಮಂಡಲದೊಳಗೆ ಇಲ್ಲ. ಹಾಗೆ ಭೈರವಿ ಸಮಾನನು ಯಾರು ಇಲ್ಲ. ಯಾಕೆಂದ್ರೆ ನನ್ನ ಹೆಸರು ಭೀಹಿ ರವಹ, ಭಯಂಕರವಾಗಿ ಭಯವಿಲ್ಲದೆ ಮಾತಾಡ್ತೀನಿ. ಈ ಶಕ್ತಿ ಕೊಟ್ಟವರೇ ನನ್ನ ಅಪ್ಪ, ನನ್ನ ತಾತ, ನನ್ನ ಅಜ್ಜ, ಯಾರು? ರಾಘವೇಂದ್ರ ಸ್ವಾಮಿಗಳವರು. ಇಂತಹ ಅಧುನ ಪೀಠಾಧಿಪತಿಗಳು ಮಾಡಿರ್ತಕ್ಕಂಥ ಒಂದು ಇದನ್ನ ನಾನು ಯೂಟ್ಯೂಬಲ್ಲಿ ನೋಡಿದೆ. ಪಾಪ ಎಲ್ಲರೂ ಮಲಗಿದ್ರು, ಏನೋ ಮಳೆ ಬಂದ್ಬಿಡ್ತು. ತಕ್ಷಣ ಬಾಗಿಲು ತೆಗೆದ್ಬಿಟ್ರು. ಬಾಗಿಲನು ತೆರೆದು ಸೇವೆಗನು ಕೊಡೋ ಹರಿಗೆ ಕೂಗಿದರು, ಧ್ವನಿ ಕೇಳಲಿಲ್ಲವೇ ನರಕರಿಗೆ ಬಾಗಿಲನು ತೆರೆದು ಬಂದವ್ರಿಗೆಲ್ಲ ಪಾಪ ಒಳ ಕರ್ಕೊಂಡು ಹೋದ್ರು. ತುಂಬ ಸಂತೋಷ ಆಯ್ತು. ಜೊತೆಗೆ ಇವತ್ತಿನ ದಿವಸ ವಿದ್ಯಾಪೀಠಕ್ಕೆ ಮಕ್ಕಳು ಬರೋಕ್ಕೆ ಬಹಳ ಹೆದರ್ತಾರೆ. ಯಾಕೆ ಅಂದ್ರೆ ಪಾನಿಪುರಿ ಸಿಕ್ಕಲ್ಲ ಅಂತ. ಪಾನಿಪುರಿ ಸಿಕ್ಕಲ್ಲ, ಆಮೇಲೆ ಎಂಥದ್ದು ಮಸಾಲ ಪುರಿ ಸಿಕ್ಕಲ್ಲ, ಮಡಿ ಅಂತಾರಲ್ಲ ಮಠದಲ್ಲಿ. ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಪಾಪ. ಮಡಿಯಲ್ಲೇ ಮಂತ್ರಾಲಯದಲ್ಲಿ ಪಾನಿಪುರಿ, ಆಮೇಲೆ ಅದು ಏನೇನು ಪೂರಿಗಳೆಲ್ಲ ಮಾಡಿ ಮಕ್ಕಳಿಗೆ ಪಾಪ ತಂದೆ ತಾಯಿಗಳನ್ನ ಬಿಟ್ಟು ಬಂದಿರ್ತಾರೆ, ಅಣ್ಣ ತಮ್ಮಂದ್ರು ಬಿಟ್ಟು ಬಂದಿರ್ತಾರೆ. ಆ ಮಕ್ಕಳಿಗೆಲ್ಲ ತುತ್ತು ಮಾಡಿ ಉಣಿಸಿದ್ರು ನಮ್ಮ ಸುಬುಧೇಂದ್ರ ಸ್ವಾಮಿಗಳವರು. ಅದಕ್ಕಿಂತ ದೊಡ್ಡದು ಹೇಳ್ಬಿಡ್ತೀನಿ, ಬೇಕಾದಷ್ಟು ದುಡ್ಡು ಬರ್ಬೋದು. ಆ ದುಡ್ಡು ಒಳ್ಳೆ ವಿಷಯಕ್ಕೆ ಪ್ರಯೋಜನಕಾರಿ ಆಗಿದ್ರೆ ಅದು ಹಾವಿನ ತಲೆ ಮೇಲಿರೋ ಮಣಿ ಇದ್ದಂಗೆ, ಉಪಯೋಗ ಇಲ್ಲ. ತಿಪ್ಪೆ ಮೇಲಿರೋ ಅಮೃತದ ಕಲಶ ಇದ್ದಂಗೆ, ಉಪಯೋಗವಿಲ್ಲ. ಆದರೆ ಸುಬುಧೇಂದ್ರರು ಅಲ್ಲಿ ಎಷ್ಟು ವೈಭವ ಮಾಡಿದ್ದಾರೆ ಅಂದರೆ, ಶಿಖರವನ್ನ ಹೊನ್ನ ಕಳಸ ಮಾಡಿದ್ರು, ಕಂಬಗಳನ್ನ ಹೊನ್ನು ಅಂದ್ರೆ ಬಂಗಾರದ ಕಂಬಗಳನ್ನಾಗಿ ಮಾಡಿದ್ರು. ಅದು ಮಾಡೋದು ಅಗತ್ಯವಿತ್ತ? ವೇಸ್ಟ್ ಅಲ್ವಾ ಅಂತ ಕೇಳ್ತಾರೆ. ಈ ವೇಸ್ಟ್ ಬಾಡಿಗಳು, ದೊಡ್ಡ ವೇಸ್ಟ್ ಬಾಡಿಗಳು. ಈ ದೇಶದ ಬಂಗಾರನೆಲ್ಲ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಬಿಟ್ರು ಈ ಕಾಂಗ್ರೆಸ್ ಮುಂಡೆ ಮಕ್ಕಳು. ಇವ್ರಿಗಿಂತ ಅನಿಷ್ಟ ಯಾರು ಇದ್ದಾರೇನ್ರಿ? ಈ ಪಾಪ ಈ ಸ್ವಾಮಿ ಇರೋ ಪಾಪ ಭಕ್ತರು ಕೊಟ್ಟಿರೋ ದುಡ್ಡನ್ನ ತಿನ್ನಲ್ಲ, ಉಣ್ಲಿಲ್ಲ, ಕೌಪಿನ ಹಾಕೊಂಡು, ತುಂಗಾ ಸ್ನಾನ ಮಾಡ್ಕೊಂಡು, ಏಕಾದಶಿ ವ್ರತ ಮಾಡ್ಕೊಂಡು, ಪಾಪ ಅಷ್ಟಪ್ಪ ಹೊಟ್ಟೆ ಒತ್ತಾಡ್ಕೊಂಡು ಎಲ್ಲ ಮಾಡಿ ಕಂಬಕ್ಕೂ ಬಂಗಾರ ತುಂಬಿಸಿದಂಥ ಬಂಗಾರದಂಥ ಸುಬುಧೇಂದ್ರರಿಗೆ ನಾನು ಏನು ಮಾಡ್ಬೋದು? ತಾಯಿಗೆ ಒಂದು ಪಪ್ಪಿ ಕೊಡ್ಬೋದು ಅಷ್ಟು. ಸ್ವಾಮಿಗಳಿಗೆ ಪಪ್ಪಿ ಕೊಡ್ಬೋದಾ? ನಾನು ಕೊಡ್ಬೋದ್ರಿ, ಕೊಡಿಸ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ. ನಾ ಪ್ರೀತಿಯಿಂದ ಪಪ್ಪಿ ಅಷ್ಟೇ ಕೊಡೋದು, ಪ್ರೀತಿ ಮಾಡಿ ಮುತ್ತು ಕೊಡ್ತೀನಿ. ಯಾಕಂದ್ರೆ ಕೃಷ್ಣನಿಗೆ ಮುತ್ತು ಕೊಡೋಣ ಅಮ್ಮ, ಕೃಷ್ಣನಿಗೆ ಮುತ್ತು ಕೊಡ್ತಾಳೆ, ತಲೆ ಮೆಟ್ಕೊಂಡು ಉಚ್ಚರಿಸ್ಕೊತಾಳ ಅಂತ ತಾಯಿಯಾಗಿ, ಆ ಮನೆಯ ಮಗಳಾಗಿ, ತವರು ಮನೆ ನನಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮನೆ ತವರು ಮನೆ ಅಂತ, ತವರು ಮನೆಯ ತಂದೆಯ ಮನೆಯ ಮಗನಾಗಿ ಸುಬುಧೇಂದ್ರರು ಇವತ್ತು ಎಷ್ಟು ವೈಭವ ಮಾಡ್ತಾ ಇದ್ದಾರೆ. ಅಂತ ವೈಭವವನ್ನ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ನಮ್ಮ ರಘು ಭಟ್ರು. ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತರಾದಿ ಮಠ, ರಾಘವೇಂದ್ರ ಮಠ, ಪೂರ್ವಾದಿಯ ಮಠ, ದಕ್ಷಿಣಾದಿ ಮಠ, ಶ್ರೀಪಾದರಾಜ ಮಠ, ವ್ಯಾಸರಾಜ ಮಠ, ವಾದಿರಾಜ ಮಠ, ಪೊಲಿಮಾರು ಮಠ, ಪೇಜಾವರ ಮಠ, ಕೃಷ್ಣಾಪುರ ಮಠ, ತರದ ಲೆಕ್ಕವಿಲ್ಲದಷ್ಟು ಮಠವೇ ಇಲ್ಲ, ಅಷ್ಟೊಂದು ಮಠ ಇದೆ. ನಮ್ಮ ಘಟ್ಟದ ಮೇಲೆ ಬಂದಾಗ ಮಧ್ವಾಚಾರ್ಯರು ಪದ್ಮನಾಭ ತೀರ್ಥರಿಗೆ ಆಶ್ರಮ ಕೊಟ್ಟಿದ್ದಾರೆ. ಪದ್ಮನಾಭ ತೀರ್ಥರಿಂದ ಬಂದಿದ್ದು ಒಂದೇ ಮಠ, ಎರಡು ಮಠ ಇಲ್ವೇ ಇಲ್ಲ. ಉತ್ತರಾದಿ ಮಠ ಅಂತ ಒಂದು, ರಾಯರ ಮಠ ಅಂತ ಇಲ್ಲ, ಪದ್ಮನಾಭ ತೀರ್ಥರ ಮಠ ಇದು. ಅದರಲ್ಲಿ ಏನೋ ಅಣ್ಣ ತಮ್ಮಂದ್ರ ತರ ಏನೋ ವಿಭಾಗ ಆಗಿ ಇದ್ದಂತ ಒಂದು ದೊಡ್ಡ ಕಂದಕ ಇದು ಮುಚ್ಚಕ್ಕೆ ಸಾಧ್ಯವಿರಲಿಲ್ಲ. ನಾನಲ್ಲ, ನಮ್ಮ ಅಪ್ಪ ಬಂದು ಸಾಧ್ಯವಿಲ್ಲ.
ಆದ್ರೆ ಸತ್ಯಧ್ಯಾನಾಚಾರ್ಯ ಒಂದು ಮಾತು ಹೇಳಿದ್ದೆ. ಸತ್ಯಧ್ಯಾನಾಚಾರ್ಯ ಅಂತ ಹೇಳಿ ಉತ್ತರಾದಿ ಮಠದಲ್ಲಿದ್ದಾರೆ. ಅವ್ರೇನಂತಾರೆ, ನಾನು ಹೇಳಿದ್ದು ನೀವು ಮಾತಾಡಿದ್ದು ಎಲ್ಲ ಹೊರಗೆ ಹೇಳ್ಬೇಡಿ ಅಂತಾರೆ. ಅದು ನಾನು ಹೇಳ್ಬಿಡ್ತೀನಿ. ಯಾಕೆ ಮಾತಾಡಿದ್ದು ಹೇಳ್ಬಾರ್ದಾ? ಏನ್ ತಪ್ಪಿದೆ? ಏನಂತ ಕೆಟ್ಟ ಮಾತಾಡಿದೀವಾ? ಮಾತಾಡಿಲ್ವಲ್ಲ. ಮುಂದೊಂದು ದಿನ ಆಚಾರ್ಯ ಏನು ಯೋಚನೆ ಮಾಡಬೇಡಿ, ಉತ್ತರಾದಿ ಮಠ ರಾಯರ ಮಠ ಎರಡೂ ಒಂದಾಗಿ ಹೋಗ್ಬಿಡುತ್ತೆ, ಈ ಕಂದಕ ಮುಚ್ಚೋಗುತ್ತೆ, ಅದ ಸುಬುಧೇಂದ್ರರೇ ಮಾಡ್ತಾರೆ ಅಂತ. ಅಂತ ದೊಡ್ಡ ಘನ ಕಾರ್ಯವನ್ನ ಸುಬುಧೇಂದ್ರ ತೀರ್ಥರು ಮಾಡಿದ್ದಾರೆ. ಸಮಾಜವನ್ನ ಉಳಿಸಿದ್ದಾರೆ. ಆ ಮಹಾತ್ಮರಿಗೆ ನಾನು ಕೊಡುವುದೇನೆಂದ್ರೆ ಆಯುಷು, ಆರೋಗ್ಯ, ಆನಂದ. ನೀನ್ ಕೊಡ್ತೀಯ ಅಂತ ಕೇಳ್ತಾರೆ. ಯಾಕೆ ನಾನು ಕೊಡ್ಬಾರ್ದು? ಶ್ರೀಕೃಷ್ಣ ಪರಮಾತ್ಮನಿಗೆ ಚೆನ್ನಾಗಿರೋ ಸುಖವಾಗಿರುವಂತ ದೇವಕಿ ಹರಿಸಿದ್ಲು, ಯಶೋದೆ ಹರಿಸಿದ್ಲು. ಹರಿಸೋ ಶಕ್ತಿ ಅವ್ರಿಗಿದ್ಯಾ? ಇಲ್ಲ. ರಾಮ ಚೆನ್ನಾಗಿರ್ಲಿ ಅಂತ ಕೌಸಲ್ಯ ಹರಿಸಿದ್ಲು, ಶಕ್ತಿ ಇದೆಯಾ? ಶಕ್ತಿ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಸ್ವಾಮಿಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಅವ್ರ ಮಠದ ಶಿಷ್ಯರಾಗಿ ನಾವು ಹೇಳಿದ್ರೆ ತಪ್ಪಿಲ್ಲ ಅನ್ಸುತ್ತೆ. ಬಹಳ ದೊಡ್ಡ ಘನಕಾರ್ಯ ಮಾಡಿದರೆ ಬುದ್ಧಿ. ತಮಗೆ ದೇವರು ಅನಂತವಾದ ಐಶ್ವರ್ಯವನ್ನು ಕೊಟ್ಟು ಸಮಾಜದಲ್ಲಿ ಎಲ್ಲಾ ಮುಖದಲ್ಲೂ ಕಿತ್ಕೊಂಡು ಹೋಗ್ತಿರುವ ಈ ಸನಾತನ ಧರ್ಮವನ್ನ ನಿಮ್ಮ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ನಿಮ್ಮ ಅಂತರ್ಯಾಮಿ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತನಾಗಿರ್ತಕ್ಕಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಕ್ಕಂಥ ಶ್ರೀ ಮೂಲರಾಮಚಂದ್ರ ಇದನ್ನ ಜಗತ್ತಿಗೆ ಕೊಡ್ತಾನೆ ಅಂತ ನಂಗೆ ಗೊತ್ತು. ಬುದ್ಧಿ ಒಳ್ಳೆ ಕೆಲಸ ಮಾಡ್ತಿದ್ರಿ. ಅನಂತ ನಮೋ ನಮಃ ಅಂತ ಹೇಳ್ಬೋದು ನಮಗಷ್ಟೆ. ಅಮ್ಮ, ಈಗ ಮಂತ್ರಾಲಯಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಇನ್ನೊಂದು ನಾವು ಕೇಳ್ಬಿಟ್ಟಿರೋದನ್ನು, ಮಂತ್ರಾಲಯದ ಮುಂದೆ, ದೇವಸ್ಥಾನದ ಮುಂದೆ, ಬೃಂದಾವನದ ಮುಂದಿನ ಭಾಗದಲ್ಲಿ ಮಲ್ಕೊಂಡ್ರೆ, ರಾತ್ರಿ ಎಲ್ಲ ಮಲ್ಕೊಂಡ್ರೆ ರಾಯರು ಬಂದು ಅವ್ರನ್ನ ಮಾತಾಡಿಸ್ತಾರೆ, ಅವ್ರನ್ನ ಅಥವಾ ನೋಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ, ಕೇಳ್ಪಟ್ಟಿದ್ದೀವಿ. ಈಗಂತೂ ಎಲ್ಲರೂ ಅಲ್ಲೇ ಮಲ್ಕೊಳ್ಬೇಕಂತ ಜಾಗ ಸಿಗದೆ ಇದ್ರು ಅಲ್ಲೇ ಮಲ್ಬೇಕಂತ ಒದ್ದಾಡ್ತಾ ಇರ್ತಾರೆ. ಇದು ಎಷ್ಟು ಮಟ್ಟಿಗೆ ನಿಜ? ತಾಯಿ ಒಂದು ಮಾತು ಹೇಳ್ತೀನಿ. ಬಳ್ಳಾರಿ ಹತ್ರ ಒಂದು ಕ್ಷೇತ್ರ ಇದೆ, ಚಳಗುರಿಕಿ ಅಂತ ಹೇಳಿ, ಎರ್ರಿ ತಾತ ಸ್ವಾಮಿ ಅಂತಿದ್ದಾರೆ. ಅಲ್ಲೂ ಕೂಡ ನೀನು ಹೋಗಿ ನೋಡು, ಲಕ್ಷಾಂತರ ಜನ ಅಮಾವಾಸ್ಯೆ ದಿವಸ ಅಲ್ಲಿ ಮಲಗಿರ್ತಾರೆ. ಅಲ್ಲೊಂದೇ ಅಲ್ಲ, ಇನ್ನು ಚಿತ್ರದುರ್ಗದ ಹತ್ರ ಒಂದು ಯಾವುದೋ ಊರು ಮರ್ತ್ಬಿಟ್ಟಿದ್ದೀನಿ, ಅಲ್ಲೊಂದು ಸಿದ್ದಪ್ಪ ಅಂತಿದ್ದಾನೆ. ಅಲ್ಲಂತೂ ವರ್ಷದಲ್ಲಿ ಎಕರೆಗಟ್ಟಲೆ ಜನ ಮಲಗಿರ್ತಾರೆ ದೇವರ ಮುಂದೆ. ನಿಂಗೆ ಅರ್ಥ ಆಯ್ತಾ? ನಾಯಕನಟ್ಟಿ ತಿಪ್ಪೇಸ್ವಾಮಿ ಅಂತಿದ್ದಾರೆ, ಮಹಾನುಭಾವರು, ಅವ್ರ ಗುಡಿ ಮುಂದೆ ತುಂಬಾ ಜನ ಮಲಗಿರ್ತಾರೆ. ಹೀಗೆ ರಾಘವೇಂದ್ರ ಮಠದ ಸ್ವಾಮಿಗಳ ಮುಂದೆ ಮಲಗಿರ್ತಾರೆ. ಇದು ಇವತ್ತಿನ ಕಥೆ ಅಲ್ಲ. 1974 ಇಸ್ವಿಯಲ್ಲಿ ನಾನು, ನಮ್ಮಜ್ಜ ಎಲ್ಲರೂ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು. ಅವಾಗೆಲ್ಲ ಇದೆಲ್ಲ ಏನಿರಲಿಲ್ಲ. ಸುಮ್ಮನೆ ಒಂದು ದೊಡ್ಡ ಗೋಡೆ, ಒಂದು ದೊಡ್ಡ ಮಹಾದ್ವಾರ, ಹೊರಗೆಲ್ಲ ಸುಮ್ಮನೆ ಒಂದು ಸಣ್ಣ ನಾತ್ ತಗೊಂಡೋದ್ರೆ ಜಮ್ಖಾನ್ಗಳು ಹಾಸ್ಕೊಂಡು ಮಲಗಿದ್ವಿ. ನಮ್ಮ ತಾತಂಗೆ 2.5 ಗಂಟೆಗೆ ಹೇಳಿದೆ, ತಾತ ಹೇಳು ಅಂದೆ. ಎದ್ರು. ನಮ್ಮಮ್ಮ ಬೈದ್ರು, ದರಿದ್ರ ಮುಂಡದ್ದು ಎಬ್ಬಿಸ್ತಾ ಇದೆ ಅಂತ. ರೂಮ್ಗಳಿಲ್ಲ ತಾಯಿ, ಅವಾಗೆಲ್ಲ ರೂಮ್ಗಳಿಲ್ಲ. ಒಂದೆರಡು ಚಾ ಅಂಗಡಿ ಇತ್ತು, ಇನ್ನೆಷ್ಟ ಬಿಟ್ಬಿಟ್ರೆ ಯಾವ ರೂಮ್ಗಳು ಇದ್ರು ರೂಮ್ ಕೊಡಕ್ ಬಾಡಿಗೆ ಇಲ್ಲ. ಸರಿ, ಅಲ್ಲಿ ಹೋದಾಗ ಎಬ್ಬಿಸ್ತೆ. ನಮ್ಮ ತಾತ ಎಬ್ಸ್ತಾರೆ ಅಂದ್ರೆ ಏನೋ ಅರ್ಥ ಇರ್ಬೇಕು, ಸುಮೇರನಾಗು ಅಂದ್ರು. ತೆಗೆದು ನೋಡಿದ್ರೆ ಆ ಜಮ್ಖಾನದ ಕೆಳಗೆ ಒಂದು ಮಂಡ್ರಗಪ್ಪೆ ಇತ್ತು. ಮಂಡ್ರಗಪ್ಪೆ ಅಂದ್ರೆ ಚೇಳಿರುತ್ತಲ್ಲಮ್ಮ, ಅಂತದ್ದು ಇಷ್ಟು ದಪ್ಪ ಇಷ್ಟು ಹೊಡೆದಿರುತ್ತೆ. ಅದು ಕರೆದ್ರೆ ಮನುಷ್ಯ ಸತ್ಯ ಹೋಗ್ತಾನೆ. ಅದಿತ್ತೋ ಏನೋ ನಾನು ತೋರಿಸಿದೆ ಅನ್ಸುತ್ತೆ. ಹಾಗೆ ಅವತ್ತಿನ ದಿವಸ ಒಂದು ದಿವ್ಯ ಚೇತನ ಹೆಂಗೆ ರಾಯರ ದರ್ಶನ ಆಗತ್ತೆ ಅಂದ್ರೆ, ಇದು ನಿನ್ನೆ ನಾನು ಕೂಡ್ಲಿಗೆ ಹೋದಾಗ ನೋಡಿದೆ. ರಾಯರಲ್ಲ, ಅಲ್ಲೊಂದು ಚೈತನ್ಯ ಹೆಂಗಿರುತ್ತೆ ಅಂದ್ರೆ, ಒಂದು ಬೆಳಕಿನ ಆಕೃತಿ ಇರ್ತಮ್ಮಿ. ಆ ಬೆಳಕಿನ ಆಕೃತಿ ಹಿಂಗೆ ಹರಿದಾಡುತ್ತೆ. ಸೂಕ್ಷ್ಮವಾಗಿ ನೋಡಿದ್ರೆ ಅವ್ರ ಆಕಾರ ಕಾಣುತ್ತೆ. ಅದನ್ನ ಅವತ್ತೇ ನೋಡಿದ್ದೀನಿ ನಾನು. 73-74 ಇಸ್ವಿ ತಾಯಿ. ನಂಗೆ ಸುಳ್ಳು ಹೇಳಕ್ ಬರಲ್ಲ. ಇದು ಸುಳ್ಳು ಅಂತ ಹೇಳಿದ್ರೆ ನಾನು ಸತ್ಯ ಮಾಡೋದು ಹೇಗೆ ತಾಯಿ? ಅದಾದ್ಮೇಲೆ ನಾನು ಅನೇಕ ದಿವಸಗಳ ಕಾಲ ನಾನು ಮಂತ್ರಾಲಯಕ್ಕೆ ಹೋದಾಗ ನಾನು ಬಂದಿದ್ದೀನಿ ಕೂಡ ಅಂತೂ ಹೇಳಿಲ್ಲ. ನಾನು ಮುಂಭಾಗದಲ್ಲಿ ಮಲ್ಕೋತಿರ್ಲಿಲ್ಲ, ಹಿಂಭಾಗದಲ್ಲಿ ಮಲ್ಕೋತಿದ್ದೆ. ಯಾಕೆ ಹಿಂಭಾಗದಲ್ಲಿ ಮಲ್ಕೋತಿದ್ದೆ ಅಂದ್ರೆ, ನನ್ನ ತಲೆನೊಂದು ವಿಷಯ. ರಾಯರು ಎದ್ದ ತಕ್ಷಣ ಮನೇಲಿ ಯಾರು ಎದ್ದ ತಕ್ಷಣ ಎಲ್ಲಿ ಮುಂಭಾಗಲಿ ಬರ್ತಾರ, ಹಿಂಭಾಗಲಿ ಬರ್ತಾರ? ಹಿಂಭಾಗಲಿ ಅಂದ್ರೆ ಶೌಚ ಕಾರ್ಯ. ಬಹಳ ಚೆನ್ನಾಗಿ ಹೇಳಿದೆ, ಶೌಚ ಅಂತ. ಶೌಚ ಕಾರ್ಯಕ್ಕೆ ಫಸ್ಟ್ ಹಿಂದಕ್ಕೋಬೇಕು ಅಲ್ವಾ? ಕೈ ಕಾಲು ತೊಳ್ಕೊಳಕೋ ಇನ್ನೇನೋ ವಿಷಯಕ್ಕೆ ಹಿಂದಕ್ಕೋಗ್ಬೇಕು. ಅದು ನನ್ನ ತಲೆಯಲ್ಲಿತ್ತು. ನಾನು ಹೋಗಿ ಮಠದ ಹಿಂದೆ ಮಲ್ಕೋತಿದ್ದೆ. ಅಲ್ಲಿ ಬಂಡೆಗಳೆಲ್ಲ ಇದೆ, ಹಿಂದೆ ಮಲ್ಕೋತಾ ಇದ್ದೆ. ಎಷ್ಟೋ ಬಾರಿ ನನ್ನನ್ನು ದಾಟಿರೋದು ನನಗೆ ಅನುಭವ ಆಗಿದೆ. ಒಂದ್ಸಲ ಅಂತೂ ಉಡುಪಿಯ ರಾಜಗೋಪಾಲಾಚಾರ್ಯ ಅಂತ ಇದ್ದಾರೆ, ಅವರು ನಾನು ಹೋಗಿದ್ವಿ. ಅದು ಇಸ್ವಿ ನಾನು ಮರ್ತಿದ್ದೀನಿ, ಆದ್ರೂ ಒಂದು 30 ವರ್ಷ ಆಗಿದೆ. ಅವರು ದಾಟಿ ಹೋಗಿದ ನೆರಳು, ತುಂಗೆಯಲ್ಲಿ ಮುಳುಗಿದ ಆ ದಿವ್ಯ ದೃಶ್ಯ ಮತ್ತೆ ಅವರ ಪಾದಕ್ಕೆ ಕೂಡ ನಂಗೆ ಸಿಕ್ಕಿದೆ.
ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ನೀವು ಹೇಳೋದು ಸುಳ್ಳಾಗತ್ತೆ. ನೀವು ಹೇಳೋದು ಸತ್ಯ ಅಂದಮೇಲೆ ನಾನು ಹೇಳೋದು ಸತ್ಯ ಅಂತ ಅರ್ಥ ಮಾಡ್ಕೋಬೇಕು. ಇದು ಕೇವಲ ಅನುಭವ ಜ್ಞಾನದಿಂದ ಹೇಳ್ಬಿಡ್ತೇ ಬಿಟ್ರೆ ಬೇರೆ ಯಾವುದರಿಂದ ಹೇಳೋಕ್ಕಾಗಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳೆಲ್ಲ ಎಲ್ಲ ಜ್ಞಾನಿಗಳು ಸಂಚಾರ ಇದೆ. ಈಗ ನಮ್ಮ ಪಾಂಡವಪುರದಲ್ಲೂ ಅಷ್ಟೇ, ರಾತ್ರಿ ಎಲ್ಲ ಬಂದು ಮಲಗಿರ್ತಾರೆ ಜನ, ನೀವು ಬಂದು ನೋಡಬಹುದು. ಯಾಕೆ ಮಲಗಿರ್ತಾರೆ ಗೊತ್ತಿಲ್ಲ, ಅದ್ರ ಸಂಚಾರ ಆಗತ್ತೆ, ಅನುಭವ ಆಗತ್ತೆ ತಾಯಿ. ಅದರಲ್ಲೂ ಮಂತ್ರಾಲಯದ ಗುರುಗಳು ಅವರ ಸಂಚಾರ ಇದೆ. ಯಾಕೆ ಅಂದ್ರೆ ಪುಸ್ತಕದಲ್ಲಿ ಸಂಚಾರ ಮಾಡ್ತಾರೆ, ಮಸ್ತಕದಲ್ಲಿ ಸಂಚಾರ ಮಾಡ್ತಾರೆ, ಹಾಗೆ ದಿವ್ಯ ಸ್ವರೂಪದಲ್ಲಿ ಸಂಚಾರ ಮಾಡ್ತಾರೆ. ಅಲ್ಲಿ ಒಬ್ಬ ಬ್ರಿಟಿಷ್ ಬಂದಿದ್ದ, ಅವನ ಹೆಸರು ಮರ್ತ್ಬಿಟ್ಟೆ, ಏನಾದ್ರು ವಯಸ್ಸಾಗೋಗಿದೆ. ಆತನ ಪ್ರತ್ಯಕ್ಷವಾಗಿ ರಾಯರು ಬೃಂದಾವನದಲ್ಲಿ ದರ್ಶನ ಕೊಟ್ಟಿದ್ದಾರೆ. ಅವನಿಗೆ ರಾಯರು ಅಂತ ಗೊತ್ತಾಗಿಲ್ಲ. ಅಂತ ಓಲ್ಡ್ ಮನುಷ್ಯನ ಒಳಗೆ ಕೂಡಿಸ್ಬಿಟ್ಟು ಅವನ ತಲೆ ಮೇಲೆಲ್ಲ ಹಾಲು ಹೋಯ್ತಾ ಇದ್ದೀರಾ. ಆಮೇಲೆ ಇದು ಅವನ ಹೆಸರು ತುಂಬಾ ಚೆನ್ನಾಗಿದೆ, ನೋಡಿ ಹೇಳ್ತೀನಿ ನಾನು. ಅವನು ಅವತ್ತು ಯಾಕೆ ಬಂದಿದ್ದ ಅಂದ್ರೆ, ಈ ದೇವಸ್ಥಾನ ಯಾಕೆ, ಇಲ್ಲಿ ದೀಪ ವೇಸ್ಟು, ಇಲ್ಲಿ ಪೂಜೆ ವೇಸ್ಟು, ಇದೆಲ್ಲ ತೆಗೆದಾಕೊಂಡು ಬಿಟ್ಟು ಬ್ರಿಟಿಷ್ನವನು ಅವನು. ಸರ್ ಥಾಮಸ್ ಮನ್ರೋ ಅಂತ ಅವನ ಹೆಸರು. ಅವ್ನು ಬಂದಿದ್ದ. ಅವನು ಎಲ್ಲಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಶೂಸ್ ಹಾಕೊಂಡೇ ಹೋಗ್ತಾ ಇದ್ದ. ಅದು ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಮಂತ್ರಾಲಯದ ಮಹಾದ್ವಾರಕ್ಕೆ ಬಂದಾಗ ಶೂಸ್ ಬಿಚ್ಚಿದ, ಒಳಗೆ ಹೋದ ತಕ್ಷಣ ಹ್ಯಾಟ್ ಬಿಚ್ಚಿದೆ. ಅಂದ್ರೆ ಅಧಿಕಾರ ಬೇಡ ಅಂತ ಅನ್ನೋ ತರ ಒಳಗೆ ಹೋಗಿ ರಾಯರು ನೋಡ್ತಾ ಬೃಂದಾವನ ಕಾಣಿಸ್ತಾ ಇಲ್ಲ ಅವನಿಗೆ. ಆ ಬೃಂದಾವನದೊಳಗೆ ಈ ಯತಿಗಳು ಕಾಣ್ತಾ ಇದ್ದಾರೆ. ಅವ್ರ ಮೇಲೆ ಈ ಪಂಚಾಮೃತ ಅಭಿಷೇಕ ಆಗೋದು ಕಾಣ್ತಾ ಇದೆ. ಅವನಿಗೆ ಪಂಚಾಮೃತ ಅಂತ ಗೊತ್ತಿಲ್ಲ. ಅವ್ನು ಯಾಕೆ ಈ ಮುದುಕರ ಮೇಲೆ ಇದನ್ನು ಸುರಿತಾ ಇದ್ದೀನಿ ಅಂತ ಅವ್ರ ಮಂತ್ರಾಕ್ಷತೆ ಅವನಿಗೆ ಕೊಡ್ತಾರೆ. ಯಾಕೆ ನಾನು ನಾನು ತಗೊಂಡಿದ್ದೀನಿ, ಕೊಡ್ತಾರೆ. ಅವನು ಏನಂತ ಬರ್ದಿದ್ದಾನೆ ಅದಕ್ಕೆ ಅಂದ್ರೆ ಕಾನ್ಸಂಟ್ರೇಟೆಡ್ ರೈಸ್ ಅಂತ ಬರ್ದಿದ್ದಾನೆ. ಕಾನ್ಸಂಟ್ರೇಟ್ ರೈಸ್ ಅಂತ ಏನೋ ಬರ್ದಿದ್ದೀನಿ. ನಾನು ತೆಗೆದು ನೋಡಿ, ನಂಗೆ ಇಂಗ್ಲಿಷ್ ಬರಲ್ವಲ್ಲ, ನಾನು ಕನ್ನಡಿಗರಿಗೆ ಹುಟ್ಟಿದ್ದಿಂದ ಕಾನ್ಸರ್ಟ್ ಇದೆ, ಅದು ಅಲ್ಲಿದೆ. ಅದು ಪ್ರತ್ಯಕ್ಷವಾಗಿ ತಗೊಂಡಿದ್ದಾನೆ. ಕಡೆಗೆ ಏನ್ ಮಾಡ್ದ, ಈ ದೇವಸ್ಥಾನಕ್ಕೆ ಈ ಮಠಕ್ಕಿರ್ತಕ್ಕಂಥ ಉಂಬಳಿ ಇರ್ಬೋದು, ಯಾವುದು ತಂಟೆಗೂ ಕೈ ಹಾಕಬಾರದು. ನೋಡಿ, ಈ ತರ ಯಾರು ಧರ್ಮಸ್ಥಳಕ್ಕೆ ಹೋಗಿಲ್ಲ ಪಾಪ. ಅವಾಗ ಮನ್ರು ಹೋಗಿದ್ರೆ ಕೆಲಸ ಆಗ್ತಿತ್ತು ಏನೋ ಗೊತ್ತಿಲ್ಲ ನನಗೆ. ಪದೇ ತಗೋತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅಂಥ ಮಂತ್ರಾಲಯ ಇದು. ಹಾಗಾಗಿ ಅಲ್ಲಿ ರಾಯರ ಮುಂದೆ ಮಲಗಿದ್ರೆ ಖಂಡಿತ ರಾಯರ ಅನುಗ್ರಹ ಆಗುತ್ತೆ. ಇವತ್ತಿಗೂ ನನ್ನ ಜೊತೆ ಇದ್ದವರಿಗೆ ಗೊತ್ತಿದೆ, ಮಧ್ಯರಾತ್ರಿಯಲ್ಲಿ ನಾನು ಪ್ರವೇಶ ಓಡಾಡ್ತಾ ಇರ್ತೀನಿ. ಅದು ಎಷ್ಟೋ ಜನ ಬಂದು ನೋಡಿದ್ದಾರೆ, ನಾನು ರೂಮಲ್ಲಿ ಮಲಗಿರ್ತೀನಿ. ಅದು ಓಡಾಡೋದು ನೀವು ಆದ್ರೆ ನಾನಲ್ಲ, ನನ್ನ ಛಾಯೆ ಓಡಾಡುತ್ತೆ. ನನ್ನ ಛಾಯೆ ಅಂದ್ರೆ ನನ್ನ ನೆರಳು ಓಡಾಡುತ್ತೆ. ಹಾಗೆ ರಾಯರ ನೆರಳು ಇಡೀ ಮಂತ್ರಾಲಯ ಅಲ್ಲ, ಮನೆಯಲ್ಲೂ ಓಡಾಡುತ್ತೆ. ಓಡಾಡ್ಬೇಕಾದ್ರೆ ನೀವೇ ಏನ್ ಮಾಡ್ಬೇಕಾಗತ್ತೆ, ಮಲ್ಕೊಂಡಿರ್ಬೇಕಾಗತ್ತೆ. ನೀವೇನ್ ಮಾಡ್ಬೇಕಾಗತ್ತೆ, ಮಲ್ಕೊಂಡಿರ್ಬೇಕಾಗತ್ತೆ. ಹೆಂಗ್ ಮಲ್ಕೋಬೇಕಾಗತ್ತೆ, ಅಲ್ಲ ಗುರುರಾಜ ಯಾವ ಬರ್ತೀರಾ ಅನ್ನೋ ಪ್ರಾರ್ಥನೆಯಿಂದ ಹೊರಗಿಂದು ಗೊತ್ತಾಗ್ತಿರ್ಬಾರ್ದು, ಒಳಗೆ ಎದ್ದಿರ್ಬೇಕು. ಒಳಗೆದ್ದು ಹೊರಗೆ ಮಲಗಿರ್ಬೇಕು. ಅಂತವರಿಗೆ ಬಂದು ರಾಯರು ಮುಟ್ಟಿ ಅನುಗ್ರಹ ಮಾಡ್ತಾರೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಓಕೆ ಅಮ್ಮ, ನೀವು ಎಲ್ಲರ ಬಗ್ಗೆನೂ, ಅಥವಾ ರಾಜಕಾರಣಿಗಳಿರ್ಬೋದು, ಅಥವಾ ಪಾಲಿಟಿಷಿಯನ್ಸ್ ಇರ್ಬೋದು, ಸಿನಿಮಾ ಆ್ಯಕ್ಟರ್ಸ್ಗಳಿರ್ಬೋದು, ಎಲ್ಲರ ಬಗ್ಗೆನೂ ಕಟುವಾಗಿ ಮಾತಾಡ್ತೀರಾ, ಸತ್ಯವಾಗಿ ಮಾತಾಡ್ತೀರಾ. ಈಗ ನೀವು ಈ ಪಾಲಿಟಿಕ್ಸಿಗೆ ಬರೋದಾದರೆ, ನೀವು 1 ವರ್ಷದ ಹಿಂದೆನೇ ನಮ್ಮ ಈಗಿನ CM ಆಗಿರುವಂಥ, ಚೀಫ್ ಮಿನಿಸ್ಟರ್ ಆಗಿರುವಂಥ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ. DK ಶಿವಕುಮಾರ್ ಅವರು ನಾಳೆನೇ ಆಗ್ಬೋದು CM, ಇನ್ನು 6 ತಿಂಗಳಲ್ಲಿ ಆಗ್ಬೋದು ಅಂತ. ಅದೇ ರೀತಿಯಾಗಿ ಈಗ CM ಆಗುತ್ತಾರೆ ಅಂತ ಹೇಳಿದ್ರಿ 9 ತಿಂಗಳ ಹಿಂದೆನೆ. ಈಗ ಅವರು CM ಆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ತಾಯಿ, ನಮ್ಮ ಗುರುಗಳಾಗಿರ್ತಕ್ಕಂಥ ಅನಿಲಾಚಾರ್ಯರು DK ಮನೆ ಕರ್ಕೊಂಡು ಹೋಗಿದ್ರು. ಈಗೆಲ್ಲ ಹೆಚ್ಚು ಕಮ್ಮಿ 8 ವರ್ಷದ ಕೆಳಗೆ. ಅವತ್ತಿನ ವಿಡಿಯೋಗಳು ಇದೆ. ಅವತ್ತು ನಾ ಯಾವ್ಯಾವ್ದು ಹೇಳಿದ್ದೀನೋ ಅದೆಲ್ಲ ಬೇಕಾದ್ರೆ ನಿಂಗೆ ಕಳಿಸ್ಕೊಡ್ತೀನಿ. ಇವತ್ತು ನೆನ್ನೆ ಮೊನ್ನೆ ಹೇಳಿರೋದೆಲ್ಲ, ನಾ ಹೇಳಿದ ಮಾತೆಲ್ಲ ಸತ್ಯ ಆಗತ್ತೆ ಅಂತ ಜನ ಅನ್ಕೋತಾರೆ. ಆಗಲ್ಲ. ಯಾವುದು ಸತ್ಯ ಆಗುತ್ತೋ ಅದನ್ನಷ್ಟೇ ನನ್ನ ಬಾಯಲ್ಲಿ ಬರುತ್ತೆ. ಈಗ ಆಂಕರ್ ನೀನ್ ಅಲ್ಲ, ನಾವಂತೂ ಲಿಕ್ಕರ್ ಅಂತೂ ಅಲ್ಲ, ಲಿಕ್ಕರು ಅಲ್ಲ, ನೀನ್ ಆಂಕರ್. ನೀನ್ ಏನೇನೋ ಪ್ರಶ್ನೆ ಕೇಳಕ್ಕಾಗಲ್ಲ, ಅಲ್ಲಿ ಬರ್ದಿಟ್ಕೊಂಡಿರ್ತೀಯ, ಅಷ್ಟನ್ನೇ ನೀನ್ ಕೇಳಬೇಕು ಅಲ್ವಾ. ಆ DK ಮುಖ್ಯಮಂತ್ರಿ ಆಗೋದು ಏನಾದ್ರು ಸಬ್ಜೆಕ್ಟ್ ಇತ್ತು ಅಂದ್ರೆ ಅದನ್ನ ಬಾಯಲ್ಲಿ ಬರುತ್ತೆ. ಮತ್ತೆ ಅದ್ರಲ್ಲಿ ನಿಮ್ಮ ಆಶೀರ್ವಾದ ಏನು, ಅದಕ್ಕೆ ವಿಘ್ನಗಳು ಬಹಳ ಇರುತ್ತೆ. ಆ ವಿಘ್ನಗಳನ್ನು ಪರಿಹರಿಸಕ್ಕೊಬ್ಬರು ಗುರು ಬೇಕಾಗತ್ತೆ ಅಂತ ಗುರುಮಾತೆಯಾಗಿ ನಾನು DK ಜೀವನದಲ್ಲಿ ನನ್ನದೇ ಆದ ಪಾತ್ರ ವಹಿಸಿದ್ದೀನಿ. ಇನ್ನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ ಹೇಳಿ. ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ. ಕೊಟ್ಟದ್ದನ್ನ ಕಿತ್ಕೊಳ್ಳೋಕ್ಕೂ ಬರುತ್ತೆ ಅವನಿಗೆ,
ಕೊಟ್ಟದ್ದನ್ನ ಕಿತ್ಕೋಬೇಡ ಅಂತ ಕೇಳೋದಲ್ಲ, ಕಿತ್ಕೊಳ್ಳೋದಂಗ ನಡ್ಕೊಂಡ್ಬಿಟ್ರೆ, ನೀವು ಇನ್ನೊಬ್ಬರದನ್ನ ಕಿತ್ಕೊಳ್ಳದಿದ್ರೆ ಕಿತ್ತೂರು ಚೆನ್ನಮ್ಮಂತರ ಕೊಟ್ಟು ಅನುಗ್ರಹ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಅಮ್ಮ, ಈಗ DK ಶಿ ಅವರು CM ಆಗೋದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಕರ್ನಾಟಕಕ್ಕೆ ಹೊಸ ಅಧ್ಯಕ್ಷರು ಸಿಕ್ಕಿದ್ದಾರೆ, BK ಹರಿಪ್ರಸಾದ್ ಅವರು. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? BK ಹರಿಪ್ರಸಾದ್ ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಕುಣಿಗಲ್ಲಿ ಸ್ವಾಮಿ ಅಂತ ಇದ್ದಾನೆ, ಅವನು ಡಾಕ್ಟರ್ ರಾಜ್ಕುಮಾರ್ ಅವರ ಅಂತರಂಗ ಭಕ್ತ. ಜೊತೆಗೆ ಕುಣಿಗಲ್ ಸ್ವಾಮಿ ಮಾಡಿರ್ತಕ್ಕಂಥ ಒಂದು ಜನೋಪಕಾರಿ ವಿಷಯವನ್ನ ಒಬ್ಬ ಅಧಿಕಾರಿಯೂ ಮಾಡಿಲ್ಲ. ಅವನು ಕಾಂಗ್ರೆಸ್ನವನೇ, ಅದು ಯಾವುದೋ ಅಧಿಕಾರ ಇದ್ದಂಗೆ ಕಾಣಲ್ಲ, ಯಾವುದೋ ಒಂದು ಪೋಸ್ಟ್ ಇರಬೇಕು ಅಂತ ಕಾಣುತ್ತೆ. ಅವನಿಗೆ ತುಂಬಾ ಭಕ್ತಿ ನನ್ನ ಮೇಲೆ. ಅವನು ಒಂದ್ಸಲ ಅವ್ರ ಮನೇಲಿ ಇದ್ದಾಗ ಈ BK ಹರಿಪ್ರಸಾದ್ಗೆ ಫೋನ್ ಮಾಡಿಕೊಟ್ಟಿದ್ದ. ಆಗ ನನ್ನ ಬಾಯಲ್ಲಿ ಒಂದು ಮಾತು ಬಂದಿತ್ತು, ಅಪ್ಪ ನೀನು ಹೇಗಿದೀಯಾ ಅಂದ್ರೆ ಹಿಟ್ಟುಳ್ಕ ಇದ್ದಂಗಿದೆಯಾ ಅಂತ ಹೇಳಿದ್ದೆ. ಏನಲ್ಲಿ ಹಿಟ್ಟು ಹುಳುಕ ಅಂದ್ರೆ ಗೋಧಿ ಹಿಟ್ಟು ಸ್ವಲ್ಪ ಹಳೇದಾದ್ರೆ, ಅಕ್ಕಿ ಹಿಟ್ಟು ಸ್ವಲ್ಪ ಹಳೇದಾದ್ರೆ, ರಾಗಿ ಹಿಟ್ಟು ಹಳೇದಾದ್ರೆ ಒಂಥರ ಹುಳ ಬರುತ್ತೆ, ಹಿಂಗೆ ಸೊಂಡ್ಲು ತರ ಮೂತಿ ಇರುತ್ತೆ. ಅದು ಒಳಗೂ ಇರುತ್ತೆ ಹೊರಗೂ ಬರುತ್ತೆ, ಒಳಗೂ ಇರುತ್ತೆ, ಸಾಯಲ್ಲ ಬದುಕಲ್ಲ. ನಾವು ಹಿಂದೆ ಆಟ ಆಡುವಾಗ ದೊಡ್ಡವರೆಲ್ಲ ಹುಡುಗಿಯರು ಆಟ ಆಡೋರು, ನನ್ನ ಸೇರಿಸ್ಕೊಳ್ರಿ ಅಕ್ಕ ಅಂತಿದ್ದೆ. ನಂಗೆ ಸಣ್ಣವಳಲ್ಲ, ನಾನು ಸೇರಿಸ್ಕೊಳ್ಳೋದಿದ್ರೆ ಅಳ್ತೀನಿ, ಸೇರಿಸ್ಕೊಂಡ್ರೆ ಅವ್ರ ಆಟ ಕೆಟ್ಟೋಗುತ್ತೆ. ಅದಕ್ಕೆ ನಾನು ಸೇರಿಸ್ಕೊಡೋರು. ನಾನು ಗೆದ್ದಂಗಲ್ಲ, ಸೋತಂಗಲ್ಲ. ಅದಕ್ಕೆ ಹಿಟ್ಟುಳ್ಕ ಅಂತ ಹೇಳೋರು. ಹಂಗೆ ಹಿಟ್ಟುಳ್ಕ ಆಗಿದ್ದ ಆತ ಮನುಷ್ಯ ಒಳ್ಳೆಯವನು. ಇನ್ ಕೆಟ್ಟವನು ಅನ್ನೋಕ್ಕೆ ಬೇಕಾದಷ್ಟು ಜನ ಕೆಟ್ಟ ಹುಳುಗಳು BJPಲೂ ಇದ್ದಾರೆ. ಇದೇ ಶೋಭಾ ಕರಂದ್ಲಾಜೆಗೆ ಬೇಕಾದಷ್ಟು ಅನುಗ್ರಹ ಮಾಡಿದ್ವಿ. ಎದ್ರೆ ಬಿದ್ರೆ ನಮ್ಮ ಮಠದಲ್ಲೇ ಬಂದೇ ಇರ್ತಿದ್ಲು. ಹೌದು, ಯಡಿಯೂರಪ್ಪನ ಮನೆಗೆ 10 ಸಲ ಹೋಗಿದ್ವಿ. ಈ ಶೋಭಾ ಬರೋದು ಅಲ್ಲೇ ಇದ್ದು, ಅಲ್ಲೇ ಯಡಿಯೂರಪ್ಪನ ಅಲ್ಲೇ ಕರ್ಕೊಂಡ್ ಬರ್ತಿದ್ಲು. ಅವಾಗ ಅವಳು ಇದಕ್ಕೆ ರಾಜಕೀಯಕ್ಕೆ ನಿಂತ್ಕೋಬೇಕಾದ್ರೆ ನಾನು ಬೆಂಗಳೂರಿಗೆ ನಿಂತ್ಕೋತೀನಿ ಅಂದ್ಲು. ಒಂದು ನಾಯಿನೂ ಬೋಳಲ್ಲ, ನಿಂತ್ಕೊಬೇಡ ಅಂದೆ. ಕಳಿಸೋಳಗಿದನ್ನ ಒಂದು ನಾಯಿನೂ ನಿಂತ್ಕೊಳ್ಳಲ್ಲ ಶೋಭಾ, ನಿಂತ್ಕೊಬೇಡ ಅಂದೆ. ಮತ್ತೆ ಏನ್ ಮಾಡ್ಲಿ ಅಂದು, ನೀನು ದಕ್ಷಿಣ ಕನ್ನಡದಲ್ಲಿ ನೀನು ನಿಂತ್ಕೋ, ಮನೆಗೆ ಹೋಗಿ ನಾನು ಕ್ಯಾನ್ವಾಸ್ ಮಾಡ್ತೀನಿ ಅಂತ ಹೇಳಿ ಅವಳು ದಕ್ಷಿಣ ಕನ್ನಡಕ್ಕೆ ನಿಲ್ಸಿದೆ. ಆಮೇಲೆ ಯಡಿಯೂರಪ್ಪನವರಿಗೆ ಶಿವಮೊಗ್ಗಕ್ಕೆ ನಿಲ್ಲಿಸಿ ಆಮೇಲೆ ನನ್ಗೆ ಯಥಾಶಕ್ತಿ ಮತ್ತೆ ಹೋಗಿ ಕ್ಯಾನ್ವಾಸ್ ಮಾಡಿದ್ರಿ. ಯಾರಿಗೆ? ಶೋಭಂಗೆ ಮಾಡಿ ಕೊಲ್ಲೂರಲ್ಲಿ ಅವಳ ಹೆಸರು ಚಂಡಿಕಾ ಮಾಡಿಸಿದ್ರಿ. ಎಲ್ಲ ಅಧಿಕಾರ ಸಿಕ್ತಲ್ಲ, ಈಗ ಫೋನ್ ತಗೋತಾಳ ಅವಳು. ಯಾವಳೋ ಚೇಲ ಬಂದು ಫೋನ್ ಮಾಡಿಕೊಟ್ಟಾಗ ನನ್ನ ಫೋನ್ ತಗೋತಾಳೆ. ಇದು ಅವಳಿಗೆ ಶೋಭೆನಾ? ಅವಳು ಶೋಭಾ ಅನ್ನೋ ಹೆಸರುಗಳಿಗೆ ಶೋಭೆನಾ? ಇದು ದುರ್ಬುದ್ಧಿ ಇದೆಯಲ್ವಾ? ಇವರು BJP ಅವಳು ತಾನೆ? ಇದೇ ವಿನಯ್ ಕುಲಕರ್ಣಿ ಬಡ್ಕೊಂಡೆ ಅವನಿಗೆ ಮಾಡಬೇಡ ಕಣೋ ಈ ಕೆಲಸಕ್ಕೆ, ಈ ಕೇಸಿಗೆ ಸಿಕ್ಕಾಕತ್ಯ ಇವತ್ತು ನಿನ್ನೆಲ್ಲ ಹೇಳಿದ್ ನಾನು 20 ವರ್ಷದಿಂದ ಹೇಳ್ತಾ ಇದ್ದೀನಿ. ಲಾಸ್ಟಿಗೆ ಅರೆಸ್ಟ್ ಆಗುವಾಗೂ ಹೇಳಿದ್ದೀನಿ. ಅವನ ಹೆಂಡತಿ ಅವನು ಇಬ್ರು ಮಠದಲ್ಲಿ ಬಂದಿದ್ರು. ಇಲ್ಲಿ ಧಾರವಾಡ ಮಠದಾಗಿದ್ರು. ನಮ್ಮ ಭಾಷಾದೊಳಗೆ ನಾಳೆ 25 ತಾರೀಕು ಎತ್ಕೊಂಡು ಒಯ್ದ ಬೆಳಗಾವಿ ಹಾಕ್ಬಿಡ್ತಾರೆ ಅಂತ ಹಾಕೇ ಬಿಟ್ರು. ಅದಾದ್ಮೇಲೆ ಅವನ್ನ ಗೆಲ್ಲಿಸ್ತೀನಿ ಅಂತಂದ್ರೆ ಗೆಲ್ಲಿಸ್ದೆ. ಅದು ನೀವು ಹೇಳಿದ್ರೆ ಹೆಂಗ್ ಸತ್ಯ ಆಗ್ತದ್ರಿ ಅಂತ ನೀವು ಕೇಳಿದ್ರೆ, ಅವತ್ತು ಬರ್ಕೊಟ್ರು ಚೀಟಿ, ಅದ್ರ ಡೇಟು ಅವರತ್ತೊಂದು ಇದೆ, ನಮ್ಮ ಹತ್ರ ಫೋಟೋ ಕಾಪಿ ಇದೆ, ತೋರಿಸ್ತೆ. ಅದನ್ನೆಲ್ಲ ನೀವು ಹಾಕಿರ್ಬೇಕಾದ್ರೆ. ಇದೇ ಲಕ್ಷ್ಮೀ ಹೆಬ್ಬಾಳಕರ್ಗೂ ಹೇಳಿದೆ, ಎಲ್ಲರೂ ಕೇಳಿದ ಅಲ್ವಾ ಏನ್ ವಿಷಯ ಅಂತಂದ್ರೆ, ಏನೋ ಮಾತಾಡ್ತಾ ಹೋದೆ ನಾನು. ಈ BK ಹರಿಪ್ರಸಾದ್ ವಿಚಾರ, ಕೆಟ್ಟವರು ಅಂದ್ರೇನು? BJP ಬೇಕಾದಷ್ಟು ಲೆಕ್ಕವಿಲ್ಲ. ಇವತ್ತು ಗೋಮಾಂಸ ರಫ್ತು ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರದವರು ಇಷ್ಟೊಂದು ಇರ್ಲಿಲ್ಲ ರೀ, ದೇವರಣೆಗೂ ಇರಲಿಲ್ಲ. ನಾನು ವಿಶ್ವಮಾತಾ ಗೋಮಾತಾ ಅಂತ ಹೇಳ್ಕೊಂಡು ಬಂದೆ. 18 ಅಕ್ಷೋಹಿಣಿ ಸೈನ್ಯದಲ್ಲಿ ಇರ್ತಕ್ಕಂಥ ದುರುಳರು ಅವತ್ತು ವಿರಾಟನ ಮನೆಯಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಗೋಗ್ರಹಣ ಮಾಡಿದ್ರು. ಗೋಗ್ರಹಣ ಅಂದ್ರೆ ಗ್ರಹಣ ಅಂದ್ರೆ ಹಿಡಿಯೋದು ಅಂತ ಗೋವುಗಳನ್ನ ಬಚ್ಚಿಟ್ರು. ಸಿಡಿದು ಎದ್ದು ಬಂದ್ರು ಪಾಂಡವರು. ನಮಗೆ ರಾಜ್ಯ ಇಲ್ದಿದ್ರು ಪರವಾಗಿಲ್ಲ, ಗೋವುಗಳ ಸಂರಕ್ಷಣೆ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬೃಹನ್ನಳೆ ವೇಷದಲ್ಲಿರ್ತಕ್ಕಂಥ ಅರ್ಜುನನ್ ಕರ್ಕೊಂಡ್ಬಂದು ರಥದಲ್ಲಿ ಕೊಡಿಸ್ತಾನೆ. ನೋಡಿ, ಗೋವನ್ನು ರಕ್ಷಣೆ ಮಾಡು. ಹಾಲ್ ಅಲ್ರಿ, ಇದು ನಿಮ್ಮ ಮನೆ ಒಂದು ಸಗಣಿ ಹಾಕಲ್ಲ, ತಿಪ್ಪೆ ಹಾಕಲ್ಲ, ಗೊಬ್ಬರ ಹಾಕಲ್ಲ, ಕರ್ರ ಕೂತ್ಕೊಂಡು ಇರುತ್ತೆ. ಅದಕ್ಕೆ ಎಂತ ಕೋಗಿಲಿಗೆ ಒಂದು ಏನೋ ಕೊಟ್ಟಿದ್ರಿ ನಿಮ್ಮ ನಮ್ಗೆ ಗಿಡಕ್ಕೆ ಬರಲ್ಲ. ಹರ್ಕೊಂಡು ತಿನ್ನೋ ಹುಲಿಗೆ ರಾಷ್ಟ್ರೀಯ ಪ್ರಾಣಿ. ಸಿಂಹಕ್ಕೆ ಏನ್ ಕೊಟ್ಟಿದ್ರ? ಯಾರು? ಹರ್ಕೊಂಡು ತಿನ್ನೋ ಹುಲಿಗೆ ಇದು ಮಂಗ್ಯಂಗ್ ಏನೋ ಕೊಟ್ಟಿಲ್ಲ ಅಂತ ಕಾಣುತ್ತದೆ. ರಾಷ್ಟ್ರದ ಈ ಮಂಗ್ಯ ಅಂತ ಇವ್ರಿಗೆ ಹೇಳ್ಬೋದು. ಇದಾರಲ್ಲ ಇವರೆಲ್ಲ ಇದಾರೆ, ಕೆಲ್ಸಕ್ಕೆ ಬಾರ್ದು.
ಯಾಕಂದ್ರೆ ಡಿ ಕೆ ಶಿ ನಮ್ಮ ಹಂಗೇನೆ ಏನ್ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಜ್ಞಾನ ಅನ್ನೋದು ಕೊಟ್ಟವ್ರ ಹತ್ರ ಜ್ಞಾನಿಗಳು ಜ್ಞಾನಿನ ವಿಜೇತಾಂಸಿ ದೇವಿ ಭಗವತಿ ಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಗಚ್ಚತಿ ಅಂತ ಕೊಡುವಂತ ಒಬ್ಬ ಮಹಾಮಾತೆಯನ್ನು ಬಿಟ್ಟು ಎದ್ರೆ ಬಿದ್ರೆ ಇವನ ಹತ್ರ ನಮ್ದು ಅದು ಸ್ಯಾಂಕ್ಷನ್ ಮಾಡ್ಕೊಡಿ, ಇದು ಸ್ಯಾಂಕ್ಷನ್ ಮಾಡ್ಕೊಡಿ, ನಮ್ಮ ಮಠಕ್ಕೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳೋ ಸ್ವಾಮಿಗಳನ್ನೆಲ್ಲ ಕರೆಸಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ಯಾರೋ ಸೀರೆ ಉಟ್ಕೊಂಡು ಕುಳಿತಿದ್ದ ಆ ಸ್ವಾಮಿ ಹತ್ರ ಹೋಗಿ ತಲೆನೂ ಕೇಳಿಸ್ಕೊಂಡು ಇದೆಲ್ಲ ಮಾಡ್ಕೊಂಡ್ ಬಂದಿದ್ದಾನೆ. ಪಾಪ ಇವನ್ ಜೊತೆ ಮಾತಾಡೋದು ಸಂವಾದ ಇದೆ ನೋಡಿ, ತೆಗೆದು ನೋಡಿ. ಕಡೆ ಪಕ್ಷ ನಂದೊಂದು ಪ್ರಮಾಣ ವಚನ ಸ್ವೀಕಾರ ಇದೆ, ತಾಯಿ ಅಂತಲಾರು ಹೇಳಷ್ಟು ಪ್ರಾಮಾಣ್ಯ ಬೇಡವೇನ್ರಿ ಇವರಿಗೆ? ಇರ್ಲಿ ಪಾಪ, ನಾವೇನ್ ಶಾಪ ಗೀಪ ಕೊಡಲ್ಲ. ಶಾಪ ಅನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನ ವಿದ್ಯತೆ. ಶಾಪವನ್ನು ಕೊಡೋದಲ್ಲೂ ಅನುಗ್ರಹ ಮಾಡೋದು ಸಮರ್ಥರಾದವರು ರಾಘವೇಂದ್ರರು ಅಂತ. ಶಾಪ ಕೊಡಲ್ಲ, ಶಾಪವನ್ನು ಪರಿಹಾರ ಮಾಡುವಂತ ಸಂತಾನದವರು ನಾವು. ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರಲ್ಲಿ ಕೆಟ್ಟ ಗುಣಗಳು ಇರಬಹುದೇನೋ ಗೊತ್ತಿಲ್ಲ, ಆದ್ರೆ ಅವರು ಕಾಂಗ್ರೆಸ್ನವರು ಅಂದ ತಕ್ಷಣ ಕೆಟ್ಟ ಗುಣಗಳನ್ನು ತೋರಿಸ್ಲಿಕ್ಕೆ ಒಂದಿಷ್ಟು JPRS ಹಾಕೊಂಡ್ಬಿಡ್ತಾರೆ. ಆ JPRS ಹಾಕೋಬೇಡಿ. ಅದಾದ್ಮೇಲೆ ಆ ಕುಣಿಗಲ್ ಸ್ವಾಮಿ ಪಾಂಡವಪುರಕ್ಕೆ ಬಂದ. ಅಮಾವಾಸ್ಯೆ ಪೂಜೆ ನಡೀತಾ ಇತ್ತು. ಪೂಜೆ ನಡೆಯುವಾಗ ಅವ್ನು ಬಂದ್ಬಿಟ್ಟು ಬಿ ಕೆ ಹರಿಪ್ರಸಾದ್ ಮಾತಾಡ್ತಾರೆ ಅಂದ. ಬಿ ಕೆ ಹರಿಪ್ರಸಾದ್ ಮುಂದೆ ನಿನಗೆ DKC ಕಾಲಕ್ಕೆ ನಿಮ್ಗೊಂದು ಸ್ಥಾನ ಸಿಗುತ್ತೆ ಅಂದ. ಅಲ್ಲ, ಅವ್ರಿಗೆ ಸಿಗುತ್ತಾ ಅಂತ ಕೇಳ್ದ. ಅಯ್ಯ ಸಾಕು ನಿಲ್ಸು ಅಂದೆ, ಇಟ್ಟ. ಇವತ್ತು ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದು ಒಂದ್ ಮಾತಿಗೆ ಸತ್ಯ ಆಗುತ್ತೆ ಅಮ್ಮನ ಮಾತು. ಯಾಕೆಂದ್ರೆ ಅಂದ ವಚನವ ನಿಜಕ್ಕೆ ತಂದು ಕೊಡುವನು. ಭಗವದ್ ಭಕ್ತರು ಆಡಿದ ಮಾತು ಭೈರವಯ್ಯ ಅಮ್ಮಲ್ಲ, ಯಾರೇ ಅಮ್ಮ ಇರ್ಲಿ, ಅವ್ರ ದೇವ್ರ ಭಕ್ತರಾಗಿದ್ರೆ ಅವ್ರ ಮಾತು ನಡೆಯುತ್ತೆ. ಅವರೇ ದೇವರಾಗಿದ್ರೆ ನಡೆಯಲ್ಲ. ಇವತ್ತು ಜಗತ್ತಲ್ಲಿ ನಾನೇ ದೇವರು ಅಂತಾರೆ. ಕಕ್ಕ ಬರುತ್ತೆ, ಉಚ್ಚೆ ಬರುತ್ತೆ. ಅವ ನಾರಾಯಣ ಹೃದಯಕ್ಕೆ ಹೋದ್ರೆ ವಾಪಸ್ಸೇ ಬರಲ್ಲ. ನಾವ್ ಹೆಂಗ್ರೆ ದೇವರಾಗ್ತೀವಿ? ದೇವರ ಭಕ್ತರಾಗಿ ಹೇಳಿದ್ರೆ ದೇವ್ರು ನಡೆಸ್ಕೊಡ್ತಾನೆ ಅಷ್ಟೇ. ಇಷ್ಟನ್ನು ಹೇಳ್ಬೋದು. ಇನ್ನು ರವಿಶಂಕರ್ ವಿಜಯಶಂಕರ್ ಅಂತ ಒಬ್ಬ ಮನುಷ್ಯ, ಅವನಿಗೆ ಒಂದು ಸೀಟ್ ಇರ್ಲಿಲ್ಲ ರೀ ಕೂತ್ಕೊಳ್ಳಕ್ಕೆ. BJP ಕಾಂಗ್ರೆಸ್ ಅಲ್ಲೂ ಇಲ್ಲ, ಯಾವ ಕಾರ್ಯಕ್ರಮಕ್ಕೂ ಕರೀತಿರ್ಲಿಲ್ಲ. ಮೈಸೂರಲ್ಲಿ ಒಬ್ಬ ಜರ್ನಲಿಸ್ಟ್ ಇದ್ದಾರೆ ರಾಜೇಶ್ ಬೋರೆ ಅಂತ, ಅವನು ಕರ್ಕೊಂಡು ಬಂದ ತಕ್ಷಣ ಅವನ ಹಿಂದೆನೆ ನಡ್ಕೊಂಡ್ ಬರ್ತಿದ್ದ ವಿಜಯಶಂಕರ್ ತಾನೇ ಹೆಸರು, ವಿಜಯಶಂಕರ್ ತಕ್ಷಣ ಹತ್ರಗಿದೆ, ನಿಂಗೊಂದು ದೊಡ್ಡ ಪೋಸ್ಟ್ ಆಗ್ತದೆ ಅಂದೆ, ಪದವಿ ಸಿಗ್ತದೆ ಅಂದೆ, ಹಾರ ಹಾಕಿದೆ. ಆ ವಿಡಿಯೋಸ್ ಎಲ್ಲ ಇದೆ. ನೆಕ್ಸ್ಟ್ ಮೇಘಾಲಯದ ಗವರ್ನರ್ ಆಗಿ ಮರುದಿವಸಕ್ಕೆ ಫೋನ್ ಬಂದಿದೆ ಅವರಿಗೆ. ಮೇಘಾಲಯದ ಗವರ್ನರ್ ಆಗಿ ಅವರು ಸೆಲೆಕ್ಟ್ ಆದ್ರು. ತಕ್ಷಣ ಅವರು ಅಧಿಕಾರ ತಗೋಬೇಕಾದ್ರೆ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರ ಹೆಂಡತಿ ತಗೊಂಡ್ರು, ಆಮೇಲೆ ಅವ್ರ ಮಗ ತಗೊಂಡ. ಅವ್ರ ಮಗ ತಗೊಂಡ್ಮೇಲೆ ವಿಜಯಶಂಕರ್ನೇ ತಗೊಂಡ್ಬಿಟ್ಟು, ಅಮ್ಮ ನಿಮ್ಮ ದಯದಿಂದ ನನಗೆ ಆ ಪದವಿ ಮರುದಿವಸಕ್ಕೆ ಇವರು ಮೋದಿ ಅವರು ಕರೆದು ಕೊಟ್ರು ಅಂದ್ಮೇಲೆ ಅವ್ನು ನೆಕ್ಸ್ಟ್ ಏನ್ ಕೊಡ್ಬೇಕ್ರಿ? ಏನು ಕೊಡೋದ್ ಬೇಡ, ಬಂದು ಅಮ್ಮ ಅಂತ ಒಂದು ಪಾದ ಹಿಡಿಬೇಕ ಇಲ್ವೇ? ಎಲ್ ಬಂದ ಅವನು? ಗೆದ್ದ ಮೇಲೆ ನನ್ನ ತಗಡು ಮಟ್ಟಕ್ಕೆ ಅವನು ಬರಲೇ ಇಲ್ಲ. ಅವರೇ ದೊಡ್ಡ ತಗಡುಗಳು, ಅವ್ರು ಬೋಂದ್ರೆ ಎಷ್ಟು ಬಿಟ್ರೆ ಎಷ್ಟು. ನೆಕ್ಸ್ಟ್ ಆ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿದ್ದಾನೆ, ಮಂತ್ರಾಲಯಕ್ಕೆ ಹೋಗಿದ್ದಾನೆ ರೀ. ಅವರು ಕಕ್ಕ ಉಚ್ಚೆ ಹೇಳು ಬಳಿಯೋಕೆ ತಾಯಿ ಬೇಕು. ಮೂಗ್ ಸೋರ್ತಾ ಇರುತ್ತೆ, ಕಿವಿ ಸೋರ್ತಾ ಇರುತ್ತೆ, ಒಂದು ಸೋರ್ತಾ ಇರುತ್ತೆ, ಅವಾಗೆಲ್ಲ ತೊಳೆದು ಸ್ನಾನ ಮಾಡ್ಸಕ್ ತಾಯಿ ಬೇಕು. ಅಲಂಕಾರ ಮಾಡಿದ ಮೇಲೆ ಬೀದಿಲಿ ಮೆರೆಯಕ್ಕೆ ಬೇರೆ ಗುರುಗಳು ಬೇಕು. ಇಂಥವ್ರು BJP ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಹರಿಪ್ರಸಾದ್ ಕಾಂಗ್ರೆಸ್ಗೋಸ್ಕರ ಒಂದಿಷ್ಟು ಮಾಡಿದ್ದಾರೆ. ಅವ್ರಿಗೊಂದು ಅಧ್ಯಕ್ಷ ಸ್ಥಾನ ಸಿಕ್ಕರೆ ಅದೇನು ತುಂಬಾ ದೊಡ್ಡ ಮಾತಲ್ಲ. ಇರ್ಬೇಕಂತವ್ರು, ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಇದು ಮೊದಲೇ ಹೇಳ್ಬಿಡ್ತೀನಿ. ಆ ವಿಜಯಶಂಕರ್ ಜೊತೆ ಮಾತಾಡೋದಕ್ಕೆ ಏನ್ ಪ್ರಾಮಾಣ್ಯ ಇದೆ ಅಂದ್ರೆ, ವಿಜಯಶಂಕರ್ ಜೊತೆ ಮಾತಾಡಿದ್ದಕ್ಕೆ ರೆಕಾರ್ಡಿಂಗ್ ಅಂತಿದೆ, ಅದನ್ನ ಕೊಡ್ತೀನಿ, ಬೇಕಾದ್ರೆ ಹಾಕು.